ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗದಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ವಿಷ್ಣು ಪರಮಾತ್ಮನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಬಳಸಿರ್ತಕ್ಕಂಥದ್ದಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಏಕೈಕ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ. ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, 1 ಗ್ರಾಮ್ ಚಿನ್ನವನ್ನು ಖರೀದಿಸಿದರೆ 2 ಗ್ರಾಮ್ ಬೆಳ್ಳಿ ಉಚಿತ. ಇಂತಹ ಸುವರ್ಣ ಅವಕಾಶ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಮಾತ್ರ. ಇವರ ಶಾಖೆಗಳು KR ಪುರಂ, ನಾಗರಭಾವಿ, ಯಲಹಾಂಕ, HSR ಲೇಔಟ್, ಬಸವನಗುಡಿ, ಬೆಂಗಳೂರು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿ ಧರ್ಮಯಾತ್ರೆ, ಅದ್ರ ಬಗ್ಗೆ ಅಂತೂ ನಾನು ತಿಳಿಸಲೇಬೇಕು. ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ನಿರ್ಘಳವಾಗಿ ನೆರವೇರಿಕೊಂಡು ಬರ್ತಾನೆ ಇದೆ. ಇನ್ನು ಇವತ್ತು ಬುಧವಾರ, ನಾಳೆ ಗುರುವಾರ 25 ಗುರುವಾರ ನಾಳೆ ಗುರುಜಿಯವರವರು ಮಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ಶಿಬರೂರು, ದೇಲಂತಬೆಟ್ಟು, ಮಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಅಲ್ಲಿ ಬಹಳ ವಿಶೇಷವಾಗಿ ಶ್ರೀ ಕೋಡಮಣಿತಾಯ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಗುರುಜಿರವರು. ಅಲ್ಲಿ ಬ್ರಹ್ಮಕಲಶಾಭಿಷೇಕ ಮತ್ತು ಅಷ್ಟಪವಿತ್ರ ನಾಗಮಂಡಲ ಸೇವೆ ನೆರವೇರ್ತಾ ಇರತಕ್ಕಂಥದ್ದಿದೆ. ಸಂಧ್ಯಾ ಕಾಲದ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ ಇದೆ. ತಾವೆಲ್ಲರೂ ಕೂಡ ಸ್ವಾಗತಿಸ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಗುರೂಜಿಯವರೊಟ್ಟಿಗೆ ತಾವೂ ಕೂಡ ಪೂಜಾನುಷ್ಠಾನದಲ್ಲಿ ಭಾಗಿಯಾಗ್ಬೋದು. ಆಮೇಲೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಗವಂತ ನಾಗೇಶ್ವರನ ಸಂಪೂರ್ಣ ಕೃಪಾಶೀರ್ವಾದವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಬೋದು. ಮತ್ತು ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗಾಗಿನೇ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂಕಲ್ಪ, ಸನ್ಶೈನ್ ಸ್ಮಾರ್ಟ್ ಸ್ಕೂಲ್ನವರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇದೇ ಬರ್ತಕ್ಕಂಥ ಭಾನುವಾರದಂದು ಆಯೋಜನೆ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಇದರಲ್ಲಿ ಗುರುಜಿಯವರ ದಿವ್ಯ ಉಪಸ್ಥಿತಿಯೂ ಕೂಡ ಇರ್ತಕ್ಕಂಥದ್ದಿದೆ. ಮಕ್ಕಳಲ್ಲಿರ್ತಕ್ಕಂಥ ಆ ಒಂದು ಭಯ, ಅಂಧಕಾರ ಏನಿದೆ, ಆ ಒಂದು ಕತ್ತಲಿನಿಂದ ಬೆಳಕಿನೆಡೆಗೆ ಎಂಬತಕ್ಕಂಥ ಒಂದು ವಿಚಾರ ಎಷ್ಟು ಸತ್ಯ ಎಂಬುದಾದರೆ ಮಹಾಚಂಡಿಕಾ ಹೋಮವನ್ನು ಕೂಡ ನೆರವೇರಿಸ್ತಾ ಇರ್ತಕ್ಕಂಥದ್ದಿದೆ. ಚಂಡಿಕಾ ಅಂತಂದರೆ ತಾಯಿ ದುರ್ಗಾ ಪರಮೇಶ್ವರಿಯ ಒಂದು ಕೆಲಸ ಏನಪ್ಪ ಅಂತಂದರೆ, ಯಾರಲ್ಲಿ ಭಯ ಜಾಸ್ತಿ ಇರುತ್ತೋ ಆ ಭಯವನ್ನು ಹೋಗಲಾಡಿಸ್ತಕ್ಕಂಥ ಶಕ್ತಿ ತಾಯಿ ಜಗನ್ಮಾತೆಯಲ್ಲಿರ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಈ ಎಕ್ಸಾಮ್ ಟೈಮ್ ಬಂತು ಅಂತಂದರೆ, ಇಲ್ಲ ಅಂತಂದರೆ ಒಂದಷ್ಟು ಸಮಯದಲ್ಲಿ ಮಕ್ಕಳ ಮನಸ್ಸಿನ ಮೇಲೆ ಬಹಳಷ್ಟು ಪ್ರಭಾವ ಬೀರ್ತಕ್ಕಂಥದ್ದಿರುತ್ತೆ. ಆ ಕ್ಷಣ ಭಯಭೀತರಾಗ್ತಾರೆ. ಅಂತಹ ಭಯ ದೂರ ಆಗಬೇಕು, ಮಕ್ಕಳ ಮನಸ್ಸು ನೆಮ್ಮದಿಯುತವಾಗಿರಬೇಕು, ಓದಬೇಕಾದ್ರೆ ಯಾವುದೇ ರೀತಿ ಆಲೋಚನೆಗಳಿರಬಾರ್ದು ಅಂತ ಹೇಳಿ ಚಂಡಿಕಾ ಮಹಾಯಾಗವನ್ನು ಕೂಡ ನೆರವೇರಿಸ್ತಾ ಇರ್ತಕ್ಕಂಥದ್ದಿದೆ. ಮತ್ತು ಮಕ್ಕಳಿಗೆ ಓದುವಿಕೆಗೆ ಪ್ರಾರಂಭದ ಹಂತ ಅಂತಂದರೆ ಆ ಒಂದು ಮೊದಲನೆಯ ಮೆಟ್ಟಿಲು ಏನಪ್ಪ ಅಂತಂದರೆ ಅಕ್ಷರಾಭ್ಯಾಸ. ಅಂತಹ ಅಕ್ಷರಾಭ್ಯಾಸದ ಪುಣ್ಯದ ಕೆಲಸವನ್ನು ಕೂಡ ಸನ್ಶೈನ್ ಸ್ಮಾರ್ಟ್ ಸ್ಕೂಲ್ನವರು ಮಾಡ್ತಾ ಇರ್ತಕ್ಕಂಥವ್ರಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಗುರೂಜಿರವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು ಎಟಕೋಡಿ ಗ್ರಾಮ, ಲಕ್ಕೂರು ಹೋಬಳಿ, ಮಾಲೂರು ತಾಲೂಕು, ಕೋಲಾರ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೂ ಕೂಡ
ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಇದೆ. ನೂತನವಾಗಿರ್ತಕ್ಕಂಥ ಒಂದು ಸ್ಕೂಲನ್ನು ಕೂಡ ಅಂದರೆ ಶಾಲೆಯನ್ನು ಕೂಡ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಕಾಯಕ. ಮತ್ತು ಗುರುಜಿಯವರು ನಿನ್ನೆ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ರು ಏನಪ್ಪ ಅಂತಂದರೆ, ಬರೀ ಈ ಸ್ಕೂಲ್ನವರಿಗೆ ಮಾತ್ರ ಇದು ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಬೇರೆ ಯಾವ ಸ್ಕೂಲಿನ ವಿದ್ಯಾರ್ಥಿಗಳಾದ್ರೂ ಕೂಡ ಪರವಾಗಿಲ್ಲ. ಇದು ವಿದ್ಯಾರ್ಥಿಗಳು ಅಂತಂದಮೇಲೆ ಇದು ಸಾರ್ವತ್ರಿಕವಾಗಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿ ಭೇದ ಭಾವ ಎಂಬತಕ್ಕಂಥದ್ದೇನಿಲ್ಲ. ಯಾರಿಗೆಲ್ಲ ಈ ಒಂದು ಹವನದ ಕಾರ್ಯಕ್ರಮಕ್ಕೆ ಅಕ್ಷರಾಭ್ಯಾಸಕ್ಕೆ ಭಾಗಿಯಾಗಬೇಕು ಎಂಬತಕ್ಕಂಥ ಒಂದು ಆಸೆ ಇದೆ, ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇದೆ. ತಾವೆಲ್ಲರೂ ಕೂಡ ಬರ್ಬೋದು, ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗ್ಬೋದು. ಇನ್ನು ಇದೆಲ್ಲವೂ ಕೂಡ ಮಹರ್ಷಿ ಧರ್ಮಯಾತ್ರೆಯ ಅಡಿ ಬಂತು. ಮಹರ್ಷಿ ಧರ್ಮಯಾತ್ರೆ ಇವತ್ತಿನ ದಿವಸ ಬರೀ ಅರಿವಿನ ಕಾರ್ಯಕ್ರಮನೋ ಇಲ್ಲ ಅಂತಂದರೆ ಧರ್ಮಜಾಗೃತಿ ಕಾರ್ಯಕ್ರಮನೋ ಅಲ್ಲ, ಅದರ ಜೊತೆಗೆ ಸಾಕಷ್ಟು ಪುಣ್ಯಕ್ಷೇತ್ರಗಳ ದರ್ಶನವೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದಿದೆ. ಮಹರ್ಷಿ ಧರ್ಮಯಾತ್ರೆಗಳಲ್ಲಿ ಇವತ್ತಿನ ದಿವಸ ಬರೀ ದೇಶವಲ್ಲದೆ ವಿದೇಶದಲ್ಲೂ ಕೂಡ ಕೀರ್ತಿಯನ್ನು ಹೊಂದಿರತಕ್ಕಂಥದ್ದಿದೆ. ಪುಣ್ಯಕ್ಷೇತ್ರಗಳನ್ನು ದರ್ಶನವನ್ನು ಮಾಡ್ತಾ ಇರತಕ್ಕಂಥ ಒಂದು ಸಾಹಸ ಪ್ರತಿ ಬಾರಿನೂ ಕೂಡ ನೆರವೇರ್ತಾನೆ ಬಂದಿದೆ. ಅದೇ ರೀತಿ ಒಂದು ಮಾತ್ರ ಪ್ರತಿ ಬಾರಿ ಒಂದು ಮನಸ್ಸಿಗೆ ನೋವು ಏನಪ್ಪ ಅಂತಂದರೆ, ಎಲ್ಲ ಕ್ಷೇತ್ರಗಳಿಗೂ ಹೋಗ್ತಾ ಇದ್ವಿ, ಆದರೆ ರಾಮನ ಕ್ಷೇತ್ರಕ್ಕೆ ಯಾವಾಗ ನಾವು ಧೈರ್ಯವಾಗಿ ಹೆಮ್ಮೆಯಿಂದ ನಂದು ಎಂಬತಕ್ಕಂಥ ಒಂದು ಭಾವನೆಯಲ್ಲಿ ಹೋಗೋದೆಂಬತಕ್ಕಂಥ ಒಂದು ಆಸೆ ಸದಾಕಾಲ ಮೂಡ್ತಾನೆ ಇತ್ತು. ಆದರೆ 500 ವರ್ಷಗಳ ಸತತ ಪ್ರಯತ್ನ, ಎಷ್ಟೋ ಜೀವಗಳ ಬಲಿದಾನ, ಪ್ರಯತ್ನ ಎಂಬತಕ್ಕಂಥದ್ದು ಅಂತಂದರೆ ಅದನ್ನು ಪದಗಳಲ್ಲಿ ನಾವು ಉಚ್ಚಾರಣೆಯನ್ನು ಮಾಡೋದಕ್ಕೆ ಆಗೋದಿಲ್ಲ, ಅಸಾಧ್ಯವಾಗಿರ್ತಕ್ಕಂಥದ್ದು. ಅಂತಹ ಒಂದು ಪುಣ್ಯ ಸಾನ್ನಿಧ್ಯಕ್ಕೆ, ಅಂತಹ ಅಯೋಧ್ಯ ಎಂಬತಕ್ಕಂಥ ಒಂದು ಪುಣ್ಯಭೂಮಿಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ, ನಮ್ಮ ಪ್ರೀತಿಯ ಗುರುಗಳು ಭೇಟಿ ನೀಡಿರ್ತಕ್ಕಂಥವ್ರಿದ್ದರು. ಭಗವಂತನ ದರ್ಶನವನ್ನು ಮಾಡಿದ್ವಿ. ಅದರಲ್ಲೂ ಶ್ರೀರಾಮನವಮಿಯ ದಿನದಂದು ಭಗವಂತನ ಕೃಪಾಶೀರ್ವಾದಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗಿದ್ವಿ. ಅಂತಹ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇದೇ ಬರ್ತಕ್ಕಂಥ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ವೀಕ್ಷಿಸೋರಿದ್ದೀರಿ. ಹಾಗಾಗಿ ತಪ್ಪದೇ ವೀಕ್ಷಿಸಿ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ, ಇದೇ ಬರ್ತಕ್ಕಂಥ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ. ಯಾಕೆಂದರೆ ಈಗ ತಾನೇ ತಾವು ಪ್ರೋಮೋವನ್ನು ನೋಡ್ತಾ ಇದ್ರಿ. ಇದ್ರೂ ಬರೀ ತುಣುಕು ಮಾತ್ರ. ಅದೇ ಹೇಳ್ತಾರಲ್ಲ, ಒಂದು ಪಿಕ್ಚರ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಅದ್ರ ಮುಂಚೆ ಒಂದು ಟ್ರೈಲರ್ ಬರುತ್ತೆ ಅಂತ ಹೇಳಿ, ಆಗಿದೆ. ಇದನ್ನು ಈ ಕ್ಷಣ ನಾವು ನೋಡಬೇಕಾದ್ರೆ ನಮಗೆ ಕಣ್ಣಲ್ಲಿ ನೀರು ತುಂಬಿಕೊಡ್ತಕ್ಕಂಥದ್ದು ಇರುತ್ತೆ. ಅಷ್ಟು ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಸಂಗತಿ ಅಂತಲೇ ಹೇಳ್ಬೋದು. ಇದರ ಸಂಪೂರ್ಣವಾಗಿರ್ತಕ್ಕಂಥ ದೃಶ್ಯ ಹೇಗಿತ್ತು, ಅಯೋಧ್ಯದ ಆ ಪಯಣ ಹೇಗಿತ್ತು, ನಮಗಾದ ಅನುಭವಗಳೆಂಥದ್ದು, ನಾವು ಅಲ್ಲಿ ಹೋಗಿ ಮೀಟ್ ಮಾಡಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ನಾವು ಅವ್ರ ಜೊತೆ ಮಾತಾಡಿರ್ತಕ್ಕಂಥದ್ದು, ಆ ಒಂದು ಚರ್ಚೆ, ಆ ಒಂದು ತರ್ಕ ಎಲ್ಲ ಎಷ್ಟು ಅದ್ಭುತವಾಗಿತ್ತು ಅನ್ನೋದ್ರ ಬಗ್ಗೆ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ನೋಡಲೇಬೇಕು. ನೋಡಿ ಸಾಕಷ್ಟು ಆನಂದಿಸ್ತೀರಿ, ಸಂತೋಷ ಪಡ್ತೀರಿ. ಭಗವಂತ ಪ್ರಭು ಶ್ರೀ ರಾಮಚಂದ್ರನ ದರ್ಶನವನ್ನು ಕೂಡ ಮಾಡ್ತಕ್ಕಂಥವ್ರು ಇರ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿದೇಪದಂ ಸಮೂಢಪಸ್ಯ ಭಾಗಂ ಸುರೇಂ ಕಲ್ಯಾಣಾತ್ಮದಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅಮಿತವಿಕ್ರಮಃ ಸಂಕರ್ಷಣಾನಿರುದ್ಧಚ್ಚಾಂ ಶೇಷಾದ್ರಿಪತಿರೇವ ಚ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮೋ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕುಂದನಾಂ ಮೃತ್ಯೋನ್ಮೃಕ್ಷೀಮಾಮೃತಾತ್. ಪದ್ಮಾನನೆ ಪದ್ಮೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಫಲಕಟತಟೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ. ಗೌರೀರ್ಮ್ಯಮಾಯ ಸಲಿಲಾನಿಕ್ಷತ್ವದ್ವಿಪದೀಂ ದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೇ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಮಹಾವಿಷ್ಣುವಿನ ಸಾಂಬ ಸದಾಶಿವನ, ಅದರಲ್ಲೂ ಸಕಲ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂತಹ ವಿಶೇಷವಾದಂಥ ದೇವಿಯ ಉಪಾಸನೆಯೊಂದಿಗೆ ತಮ್ಮೆಲ್ಲರಿಗೂ ಸಹಿತ ನಿಮ್ಮ ಇಷ್ಟಾರ್ಥಗಳು ಬೇಗ ಸಿದ್ಧಿಯಾಗಲಿ ಎಂಬತಕ್ಕಂಥದ್ದು ಇವತ್ತು ಬೆಳಗಿನ ನನ್ನ ಪ್ರಾರ್ಥನೆ. ಹಾಗೆ ಪ್ರಾರ್ಥನೆ, ದೇವತಾರಾಧನೆ, ಮಹರ್ಷಿ ಧರ್ಮಯಾತ್ರೆ ಎಂಬತಕ್ಕಂಥದ್ದು
ರಾಜ್ಯ ಹೊರ ರಾಜ್ಯ ದೇಶ ವಿದೇಶಗಳಲ್ಲೂ ಈ ಯಾತ್ರೆ ನಡೀತಿದೆ. ಇದೊಂದು ಅದ್ಭುತವಾದಂತಹ ಕಾಯಕ. ಧರ್ಮ ಸಂಘಟನೆ ಒಂದು, ಅಲ್ಲಿರುವಂತಹ ಒಂದಷ್ಟು ಸ್ವಾರಸ್ಯಕರವಾದಂಥ ವಿಚಾರಗಳನ್ನು ತಂದು ನಿಮ್ಮ ಮುಂದಿಡುವಂಥದ್ದು. ಅಯೋಧ್ಯಾನಗರವಾಸಿ ಪ್ರಭು ಶ್ರೀ ರಾಮಚಂದ್ರನ ಸುಂದರವಾದಂಥ ಆಲಯವನ್ನು 500 ವರ್ಷಗಳ ಸತತ ಪ್ರಯತ್ನ ಆದ ನಂತರ ನಿಮಗೆ ಸಿಕ್ಕಂತಹ ನಿಮ್ಮೆಲ್ಲರಿಗೂ ಸಿಕ್ಕಂಥ ಒಂದು ಸೌಭಾಗ್ಯ. ಪ್ರಭು ಶ್ರೀ ರಾಮಚಂದ್ರನ ಆರಾಧನೆ, ಆಲಯ, ಆ ಸುಂದರವಾದಂಥ ಅರಮನೆ ದರ್ಶನ ಮಾಡುವ ಸೌಭಾಗ್ಯ. ಈ ಸುಂದರ ಕ್ಷಣಗಳಲ್ಲಿ ಯಾರೆಲ್ಲ ನಮ್ಮ ಜೊತೆಗಿದ್ದರು, ಯಾರೆಲ್ಲ ನಮಗೆ ಈ ಒಂದು ಕಾಯಕಕ್ಕೆ ಸಹಾಯ ಮಾಡಿದ್ರು, ಆನಂದ್ ಗುರೂಜಿಯವರನ್ನ ಅಯೋಧ್ಯಾನಗರವಾಸಿ ಪ್ರಭು ಶ್ರೀ ರಾಮಚಂದ್ರನ ಸಾನ್ನಿಧ್ಯದ ಹತ್ರ ಗರ್ಭಗುಡಿ ಸಮೀಪ ತೆಗೆದುಕೊಂಡೋಗಿ ನಿಲ್ಲಿಸಬೇಕಾದ್ರೆ ಕಂಡು ಕಾಣದ ಕೈಗಳು ಸಾಕಷ್ಟು ಇದೆ. ಅದರಲ್ಲಿ ಒಂದಷ್ಟು ಕೈಗಳನ್ನು ನಿಮಗೆ ತೋರಿಸ್ಬೇಕಲ್ಲ. ಎಷ್ಟೋ ಜನ ತಾಯಂದರು, ವಯಸ್ಸಾಗಿರ್ತಕ್ಕಂಥ ಹಿರಿಯರು, ವಯಸ್ಸಲ್ಲಿರ್ತಕ್ಕಂಥವರು ಸಹಿತ ಅಯೋಧ್ಯ ಪಯಣ ಬೆಳೆಸಿ ಸ್ವಾಮಿಯನ್ನು ದರ್ಶನ ಮಾಡಿ ಬರೋದು ಕಷ್ಟ ಇದೆ. ಅಂತಹದ್ರಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮ ಅತ್ಯುತ್ತಮವಾದಂಥ ಕಾರ್ಯಕ್ರಮ. ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಒಂದು ಕುಟುಂಬದ ಆರೋಗ್ಯಕರವಾದ ಚಿಂತನೆ ಮಾಡುವಂಥ ಈ ಕಾರ್ಯಕ್ರಮ ಅಯೋಧ್ಯ ಪ್ರಭು ಶ್ರೀ ರಾಮಚಂದ್ರನ ದರ್ಶನ. ಪ್ರಭು ಶ್ರೀ ರಾಮಚಂದ್ರ ತನ್ನ ಅವತಾರವನ್ನು ಮುಗಿಸಿ ತನ್ನ ಪಯಣವನ್ನು ವೈಕುಂಠದತ್ತ ನಡೆಸಿದ್ನಲ್ಲ, ಆ ನಡೆಸಿದಂತಹ ಮಾರ್ಗವನ್ನು ಸಹಿತ, ಯಾವ ಮಾರ್ಗದಲ್ಲಿ ಸ್ವಾಮಿ ನಡೆದ, ಜೊತೆಗೆ ಸ್ವಾಮಿ ತಾನು ಹೊರಡುವಾಗ ಯಾವ ಕುರುಹುಗಳನ್ನು ಬಿಟ್ಟು ಹೋದ, ಇವೆಲ್ಲವನ್ನು ಸಹಿತ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಕ್ಯಾಮ್ರಾ ಎಲ್ಲವೂ ಸೆರೆ ಹಿಡಿದು ತಂದಿದೆ. ಅದನ್ನು ದರ್ಶನ ಮಾಡೋ ಭಾಗ್ಯ ಇದೇ ಶನಿವಾರದಂದು ಇದೆ. ಇದು ಒಂದು ಭಾಗ. ಆದರೆ ಪಕ್ಕದ ಮಂಗಳೂರು ಅಂದರೆ ಸಮುದ್ರ ತೀರ, ಕಡಲ ತೀರ. ಅಲ್ಲಿರ್ತಕ್ಕಂಥ ಕೃಷಿಕರು ಸಮುದ್ರವನ್ನು ನಂಬಿ ಬದುಕುವಂಥವ್ರು. ಸಮುದ್ರವೇ ಅವರಿಗೆ ಆಸ್ಥಾನ, ಸಮುದ್ರವೇ ಭೂಮಿ. ಹಾಗೆ ಸಮುದ್ರ ರಾಜನ ಪ್ರಾರ್ಥನೆ ಮಾಡುವುದು ಅಂತ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತಿರ್ತೇನೆ. ಯಾಕೆಂದರೆ ಸಮುದ್ರ ರಾಜ ಅಂತ ಹೇಳ್ತಾರೆ. ಸಮುದ್ರ ಅಂದರೆ ತಂದೆ, ನದಿ ಅಂದರೆ ತಾಯಿ. ನದಿ ಮತ್ತು ಸಮುದ್ರ, ನದಿಗಳು ಸೇರಿದ್ರೆ ಸಮುದ್ರ. ಹಾಗೆ ತಾಯಿ ತನ್ನ ಪತಿದೇವರ ಆಸ್ಥಾನಕ್ಕೆ ಬಂದರೆ ಅದೊಂದು ದಾಂಪತ್ಯದ ನೆಮ್ಮದಿಯ ಸಾನ್ನಿಧ್ಯ. ಅಂತಹ ಸಮುದ್ರ ದರ್ಶನ, ಸಮುದ್ರದಲ್ಲಿ ಅನುಷ್ಠಾನ, ಇದರ ಜೊತೆಗೆ ಒಂದು ಅದ್ಭುತವಾದಂತಹ ಇಡೀ ಮಂಗಳೂರು ಪರಶುರಾಮ ಕ್ಷೇತ್ರ, ಪುಣ್ಯಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮ ಕ್ಷೇತ್ರ. ಅಂತಹ ಕ್ಷೇತ್ರದಲ್ಲಿ ಕೊಡುಮಣಿತಾಯ ಎಂಬತಕ್ಕಂಥ ಒಂದು ಸಾನ್ನಿಧ್ಯ ಇವತ್ತು ನಿನ್ನೆದಲ್ಲ, ಸುಮಾರು 700 ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. ಆ ಸಾನ್ನಿಧ್ಯಕ್ಕೂ ಕಟೀಲು ಶ್ರೀ ಕ್ಷೇತ್ರ ದುರ್ಗಾಪರಮೇಶ್ವರಿ, ಆ ಕಟೀಲಿನ ಸಾನ್ನಿಧ್ಯಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಅಂತಹ ಅದ್ಭುತವಾದಂಥ ಸಾನ್ನಿಧ್ಯ, ಸ್ವರ್ಣಮಯವಾಗಿರ್ತಕ್ಕಂಥ ಆಲಯ, ಜೊತೆಗೆ ಆ ಪ್ರಾಕಾರ ಮಂಟಪ, ನೂತನವಾಗಿ ಒಂದಷ್ಟು ವಿಶೇಷತೆಗಳನ್ನು ಸೃಷ್ಟಿಗೊಳಿಸಿರ್ತಕ್ಕಂಥ ಸಾನ್ನಿಧ್ಯ. ಇಂತಹ ಸಾನ್ನಿಧ್ಯ, ಕುಂಭಾಭಿಷೇಕ, ದೇವರಿಗೆ ನಡೀತಿರ್ತಕ್ಕಂಥ ಉತ್ಸವ, ನಾಗಮಂಡಲೋತ್ಸವ. ಒಂದು ನಾಗಮಂಡಲೋತ್ಸವ ಅಂದರೆ ಅದು ಸಾಮಾನ್ಯವಾದ್ದಲ್ಲ. ನಾಗದೇವರನ್ನು ಆರಾಧನೆ ಮಾಡುವಂತಹ ಕ್ಷೇತ್ರಗಳು, ಜೊತೆಗೆ ನಾಗದೇವರನ್ನು ಪೂಜಿಸಿ ಲೋಕ ಕಲ್ಯಾಣಾರ್ಥವಾಗಲಿ, ಲೋಕದಲ್ಲಿ ಸಮಸ್ತರು ಸಹಿತ ನೆಮ್ಮದಿಯುತವಾಗಿರಲಿ ಅಂತ ನಾಗಮಂಡಲೋತ್ಸವ ನಡೆಸ್ತಾರೆ. ಅಂತಹ ನಾಗಮಂಡಲೋತ್ಸವ, ಕುಂಭಾಭಿಷೇಕ, ಇಂತಹ ವಿಶೇಷವಾಗಿರುವಂಥ ಸಾನ್ನಿಧ್ಯಕ್ಕೆ, ಕೊಡುಮಣಿತಾಯ ಈ ಸಾನ್ನಿಧ್ಯಕ್ಕೆ ನಾಳೆ ಸಂಜೆ, ಅಂದರೆ ನಾಳೆ ಮಧ್ಯಾಹ್ನವೇ ನಾನು ಸಾನ್ನಿಧ್ಯದಲ್ಲಿರ್ತೇನೆ. ನಾಳೆ ಸಂಜೆ ನಡೀತಕ್ಕಂಥ ಅತ್ಯುತ್ತಮವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನಾನೂ ಬರ್ತಿದ್ದೇನೆ ಮಂಗಳೂರಿಗೆ. ಕೊಡುಮಣಿತಾಯ ಆ ಸಾನ್ನಿಧ್ಯದಲ್ಲಿ, ದೇವರ ಸಾನ್ನಿಧ್ಯದಲ್ಲಿ ದರ್ಶನ ಮಾಡಿ ಅಲ್ಲಿಗೆ ತಾವು ಬರಬೇಕಾದ್ರೆ ಇಷ್ಟು ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳು, 9 ಬತ್ತಿಯ ಆರತಿಯ ತಟ್ಟೆ. ಯಾಕೆಂದರೆ ಸಾಮೂಹಿಕವಾದಂಥ ಒಂದು ಆರತಿಯನ್ನು ಎಲ್ಲರೂ ಮಾಡೋಣ. ಬರುವ ತಾಯಂದರು ಬರಿಗೈಲಿ ಕೈ ಬೀಸ್ಕೊಂಡು ಬರ್ದಿರ ಒಂದು ತಟ್ಟೆ, ಇಷ್ಟು ಅರಿಶಿನ, ಕುಂಕುಮ, 9 ಬತ್ತಿಯ ಒಂದು ಆರತಿ, ಇದಿಷ್ಟನ್ನು ತಗೊಂಡು ಬನ್ನಿ. ಒಂದು ವಿಶೇಷವಾದಂಥ ಒಂದು ನಾಮಾರ್ಚನೆ ಮಾಡಿ ಭಗವತಿಗೆ, ಅಲ್ಲಿರ್ತಕ್ಕಂಥ ಸಾನ್ನಿಧ್ಯದ ಅಧಿದೇವರಿಗೆ ಒಂದು ಆರತಿಯನ್ನೇ ನಡೆಸೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ತಿಳಿಸ್ತಾ ಇದ್ರು, ಮಂಗಳೂರಿನಲ್ಲಿ ನೆರವೇರ್ತಾ ಇರತಕ್ಕಂಥ ಕಾರ್ಯಕ್ರಮ, ನಾಳೆ ಭೇಟಿ ನೀಡ್ತಾ ಇದ್ದಾರೆ ಗುರುಜಿಯವರವರು. ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ಮಧ್ಯಾಹ್ನನೇ ಆ ಒಂದು ಕ್ಷೇತ್ರಕ್ಕೆ ಗುರುಜಿಯವರು ಭೇಟಿ ನೀಡ್ತಾರೆ. ಆದರೆ ನಿಜವಾದ ಕಾರ್ಯಕ್ರಮ ನೆರವೇರ್ತಕ್ಕಂಥದ್ದು ಅಂತಂದರೆ ಆ ಒಂದು ನಾಗಮಂಡಲ ಸೇವೆ ನೆರವೇರ್ತಾ ಇರ್ತಕ್ಕಂಥದ್ದು ಸಂಜಾಕಾಲ ಆಗಿರುವ ಕಾರಣದಿಂದ ಸಂಜೆ ತನಕನೂ ಕೂಡ ಗುರುಜಿಯವರು ಅಲ್ಲೇ ಇರ್ತಾರೆ. ಆ ಒಂದು ಕಾರ್ಯಕ್ರಮ ಸಂಪೂರ್ಣಗೊಳ್ಳೋ ತನಕ ಗುರುಜಿಯವರು ಇರ್ತಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಬರ್ಬೋದು, ಗುರುಜಿಯವರೊಟ್ಟಿಗೆ ಕಾರ್ಯಕ್ರಮಕ್ಕೆ ಭಾಗಿಯಾಗ್ಬೋದು. ಮತ್ತು ನಾನು ತಿಳಿಸಿದ ಹಾಗೆ ಅಯೋಧ್ಯ
ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ನಿಜಕ್ಕೂ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು, ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ತಾವೆಲ್ಲರೂ ಕೂಡ ವೀಕ್ಷಿಸಲೇಬೇಕು. ಯಾಕೆಂತಂದರೆ ಆ ಒಂದು ಕಾರ್ಯಕ್ರಮದಲ್ಲಿ ಬರೀ ಏನೋ ಹೋದ್ವಪ್ಪ, ರಾಮನ ದರ್ಶನವನ್ನು ಮಾಡಿದ್ವಪ್ಪ ಹಾಗುರುಗಳೇ. ಮಂಗಳೂರಲ್ಲಿರ್ತಕ್ಕಂಥದ್ದು ನಾಗಮಂಡಲೋತ್ಸವ ಬಂದು ಹಾಗುರುಗಳೇ ಒಂದು ದಿನ ಮುಂದಿದೆ. ಹಾಗುರುಗಳೇ ಅಂದರೆ 26ನೇ ತಾರೀಕು ನಾಗಮಂಡಲೋತ್ಸವ ಬಹಳ ಅದ್ದೂರಿತವಾಗಿ ನಡೆಯುತ್ತೆ. ಆದರೆ ವೇದಿಕೆ ಕಾರ್ಯಕ್ರಮ 2 ದಿವಸ ಇರೋದ್ರಿಂದ ನಾನು ನಾಳೆ ಮಧ್ಯಾಹ್ನ ಮಂಗಳೂರಲ್ಲಿದ್ದು ನಾಳೆ ಮಧ್ಯಾಹ್ನ ಮೊದಲು ಅಲ್ಲಿ ಸೇವೆಗಳನ್ನು ದರ್ಶನ ಮಾಡಿ ದೇವರ ಸಾನ್ನಿಧ್ಯಕ್ಕೆ ಹೋಗಿ ಒಂದು ಪ್ರಧಾನವಾದ ಸಂಕಲ್ಪವನ್ನು ನಮ್ಮ ರಾಜ್ಯದ ಪರವಾಗಿ ನಾನು ಮಾಡ್ತಿದ್ದೇನೆ. ರಾಜ್ಯಕ್ಕೆ ಶೀಘ್ರವಾಗಿ ವರ್ಣನ ಕೃಪೆಯಾಗಲಿ ಎಂಬತಕ್ಕಂಥ ಒಂದೇ ಚಿಂತನೆ ಈ ನಿಮ್ಮ ಮಹರ್ಷಿಗಳು. ಯಾಕೆಂದರೆ ಮಳೆ ಚೆನ್ನಾಗಾದರೆ ರೈತರು ಚೆನ್ನಾಗಿರ್ತಾರೆ, ಜೊತೆಗೆ ಪ್ರಜೆಗಳೆಲ್ಲರೂ ಸಹಿತ ಸುಭಿಕ್ಷವಾಗಿರಬೇಕು. ಅದಕ್ಕಿಂತ ಮುಖ್ಯವಾಗಿ ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರುಗಳು, ಎಷ್ಟೋ ಜೀವರಾಶಿಗಳಿಗೆ ನೀರಿನ ಅವಶ್ಯಕತೆ ಇದೆ. ನೀರಾಗಬೇಕು, ಮಳೆ ಬರಬೇಕು. ಅದಕ್ಕಾಗಿ ಕುಡಿಮಣಿ ತಾಯಿ ಹತ್ರ ಒಂದು ಪ್ರಧಾನ ಸಂಕಲ್ಪ. ಅದಾದ ನಂತರ ಸಂಜೆ ವೇದಿಕೆ ಕಾರ್ಯಕ್ರಮ. ಸಂಜೆ ವೇದಿಕೆ ಕಾರ್ಯಕ್ರಮ ಮುಗಿಸ್ಕೊಂಡು ಬೆಂಗಳೂರು ಬರ್ತೇನೆ. ಶುಕ್ರವಾರ ಬೆಳಗ್ಗೆ ನೇರ ಪ್ರಸಾರ ನಿಮ್ಮ ಜೊತೆ ನಾನು ಇರ್ತೇನೆ. ನಾಳೆ ಬೆಳಗ್ಗೆ ನೇರ ಪ್ರಸಾರ ಡ್ಯೂಟಿ ಕೆಲಸ ಮುಗಿಸಿ ಜವಾಬ್ದಾರಿ ಮುಗಿದು ಮಂಗಳೂರು ಕಡೆ ಪಯಣ. ಮಧ್ಯಾಹ್ನ ದೇವಾಲಯ ದರ್ಶನ, ಸಂಜೆ ವೇದಿಕೆ ಕಾರ್ಯಕ್ರಮ. ಸಂಜೆ ತಾವೆಲ್ಲರೂ ಬಂದು ಸಾಮೂಹಿಕವಾಗಿ ಒಂದು ಪ್ರಾರ್ಥನೆ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಇದೆ. ಅದಕ್ಕೆ ದೀಪಾರಾಧನೆಯನ್ನು ಎಲ್ಲರೂ ಸೇರಿ ಸ್ವಾಮಿಗೆ ಒಂದು ಆರತಿ ಮಾಡೋಣ. ಆ ವೇದಿಕೆಯಿಂದಲೇ ಆರತಿ ಮಾಡೋಣ. ಅದು ಅದ್ಭುತವಾದಂಥ ಕಾರ್ಯಕ್ರಮ ಆಗಲಿ. ಎಲ್ಲರಿಗೂ ಸ್ವಾಗತ. ಇದಾದ ನಂತರ ಅದೇ ಇವತ್ತಿನ ದಿನದ ಪಂಚಾಂಗ ಶ್ರವಣ ಹೇಳಬೇಕು. ಹಾಗೆ ಕೋಲಾರು ಮಾಲೂರಲ್ಲಿ ನಡೀತಿರ್ತಕ್ಕಂಥ ಸನ್ಶೈನ್ ಶಾಲಾ ವತಿಯಿಂದ ವಿದ್ಯಾರ್ಥಿಗಳ ಜೀವನಕ್ಕೆ, ವಿದ್ಯಾರ್ಥಿಗಳಿಗೆ ಒಂದು ಅಕ್ಷರಾಭ್ಯಾಸ ಕಾರ್ಯಕ್ರಮ ಬಹಳ ಹೆಚ್ಚಿನ ರೀತಿ ಹಮ್ಮಿಕೊಂಡಿದ್ದಾರೆ. ಶಾಲೆಯ ಮುಖ್ಯಸ್ಥರು ಒಂದು ಚಿಂತನೆ ಮಾಡಿದ್ದಾರೆ. ನಮ್ಮ ಕೋಲಾರ ಜಿಲ್ಲೆ ಮತ್ತು ಮಾಲೂರು ತಾಲೂಕಿನ ಸುತ್ತಮುತ್ತಿರತಕ್ಕಂತಹ ಎಲ್ಲರಿಗೂ, ಎಲ್ಲ ಮಕ್ಕಳಿಗೂ ಸಹಿತ ಒಂದು ವಿಶೇಷವಾದ ಸುವರ್ಣಾವಕಾಶ ಇದೆ. ಮಕ್ಕಳಿಗೆ ಅರಿವನ್ನು ಮೂಡಿಸ್ಲಿಕ್ಕೋಸ್ಕರ, ಮಕ್ಕಳಿಗೆ ಜ್ಞಾನವನ್ನು ಮತ್ತಷ್ಟು ವೃದ್ಧಿಸ್ಲಿಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ಈ ನಿಮ್ಮ ಮಹರ್ಷಿಗಳಿಂದ ಮಂತ್ರೋಪದೇಶ ಒಂದು ಕಡೆ, ಜೊತೆಗೆ ಅಕ್ಷರಾಭ್ಯಾಸ. ನೂತನವಾಗಿ ಆಗಷ್ಟೇ ಹೆಜ್ಜೆಯನ್ನಿಟ್ಟು ಶಾಲೆಗೆ ಪ್ರವೇಶ ಮಾಡ್ತಿರ್ತಕ್ಕಂಥ ಮಕ್ಕಳಿಗೆ, ಹಾಗೆ ವಿದ್ಯಾರ್ಥಿಗಳ ಜೀವನಕ್ಕೆ ಬೇಕಾದಂಥ ಭದ್ರ ಬುನಾದಿ ತಾಯಿ ಶಾರದೆಯ ಅನುಗ್ರಹವನ್ನು ಸಹಿತ ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ಎಲ್ಲ ಮಕ್ಕಳಿಗೆ. ಶಾಲೆಯ ಮುಖ್ಯಸ್ಥರು ಬಹಳ ಉತ್ತಮವಾದಂಥ ಒಂದು ಚಿಂತನೆ ಮಾಡಿ ನೂತನವಾಗಿ ಪ್ರಾರಂಭಗೊಳ್ತಿರ್ತಕ್ಕಂಥ ಶಾಲೆಗೆ ಚಂಡಿಕಾ ಹವನ, ವಿಶೇಷವಾಗಿರ್ತಕ್ಕಂಥ ಸೋಮಂಗಲ್ಯ ಅನುಷ್ಠಾನ ಅಥವಾ ಮಕ್ಕಳಿಗೆ ಒಂದು ವಿಶೇಷವಾದ ಪೂಜೆ, ದಂಪತಿಗಳ ಪೂಜೆ, ಇದೆಲ್ಲವನ್ನು ಸಹಿತ ಕ್ರಮಬದ್ಧವಾಗಿ ಆಚರಣೆ ಮಾಡಿ ಅದ್ಧೂರಿಯುತವಾದಂತಹ ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಡ್ತಿದ್ದಾರೆ. ತಾವೆಲ್ಲರೂ ಬನ್ನಿ. ಇಲ್ಲಿ ಜಾತಿ, ಮತ, ಭೇದ, ಪಂಥ ಯಾವುದೂ ಇಲ್ಲ. ಶ್ರದ್ಧೆಯಿಂದ ಭಾಗವಹಿಸಬೇಕು, ತಾಯಿ ಶಾರದೆಯ ಅನುಗ್ರಹವನ್ನು ಪಡಿಬೇಕು. ಅಂಥದ್ದೊಂದು ಅದ್ಭುತವಾದ ಕಾಯಕಕ್ಕೆ ನಾನು ಭಾನುವಾರದ ದಿವಸ ಈ ಒಂದು ವಿಶೇಷವಾಗಿರುವ ಸಾನ್ನಿಧ್ಯಕ್ಕೆ ಶಾಲೆಯ ವಿಳಾಸ ಮತ್ತೊಮ್ಮೆ ಹೇಳಿ. ಹಾಗೆ ಎಟ್ಟಕೋಡಿ ಗ್ರಾಮ, ಲಕ್ಕೂರು ಹೋಬಳಿ, ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ. ಎಟ್ಟಕೋಡಿ ಗ್ರಾಮ. ಎಟ್ಟಕೋಡಿ ಗ್ರಾಮದಲ್ಲಿ ಮಾಲೂರು ತಾಲೂಕಲ್ಲಿ ನಡೀತಿರ್ತಕ್ಕಂತಹ ಈ ಅದ್ಭುತವಾದ ಕಾಯಕಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನು ಅಯೋಧ್ಯ ಪ್ರಭು ಶ್ರೀ ರಾಮಚಂದ್ರನ ಬಗ್ಗೆ ಎಷ್ಟು ಕೊಂಡಾಡಿದ್ರೂ ಕಡಿಮೆನೆ. ರಾಮ ರಾಮ ರಾಮ. ಆ ರಾಮ ಎಂಬತಕ್ಕಂಥ ರಾಮನಾಮದಲ್ಲಿರ್ತಕ್ಕಂಥ ಸಿಹಿ ಇದೆಯಲ್ಲ, ಅದು ಅಷ್ಟಿಷ್ಟಲ್ಲ. ಮನುಷ್ಯ ಶಿವಪಾರ್ವತಿಯರ ಸಂಭಾಷಣೆ ನಡೆಯುವಾಗ ಸಾಂಬ ಸದಾಶಿವ ಹೇಳದಂತೆ ರಾಮ ಎಂಬತಕ್ಕಂಥ ಪದಕ್ಕೆ ಅಂಥದ್ದೊಂದು ಅದ್ಭುತವಾದಂತಹ ಕಾಯಕ ಇದೆ. ಮಹಾವಿಷ್ಣುವಿನ ಸಹಸ್ರನಾಮವನ್ನು, ವಿಷ್ಣು ಸಹಸ್ರನಾಮವನ್ನು ಓದಲಿಕ್ಕೆ ಕೈಲಾಗದಿರೇ ಇದ್ದರೂ ರಾಮ ಎಂಬತಕ್ಕಂಥ 2 ಅಕ್ಷರದಲ್ಲಿ ನಿಮಗೆ ಮೋಕ್ಷವನ್ನು ಸಹಿತ ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ಅದ್ಭುತವಾದಂತಹ ಹೆಸರು ರಾಮ. ಆ ರಾಮ ಎಂಬತಕ್ಕಂಥ ಅಕ್ಷರ ಅಷ್ಟು ಚೆನ್ನ. ರಾಮ ಎಂಬತಕ್ಕಂಥದ್ದು 3 ಅಕ್ಷರಗಳು. ಪ್ರಭು ಶ್ರೀ ರಾಮಚಂದ್ರನ ಆರಾಧನೆ ಅಷ್ಟೊಂದು ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಶನಿವಾರದ ಕಾರ್ಯಕ್ರಮ ತಪ್ಪದಿರ ವೀಕ್ಷಣೆ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಯಾತ್ರೆಗೆ ಸಹಾಯ ಮಾಡಿದ್ದಾರೆ, ಒಂದು ಕಡೆ ಸಾಯಿ ಶುಪ್ಟರ್ಸಿನ ಅರುಣ್ಜಿ ಆಗಿರ್ಬೋದು, ನಮ್ಮ ಪ್ರಯಾಣ ಕಾಲದಲ್ಲಿ ನಮ್ಮೊಂದಿಗೆ ಜೊತೆಗಿದ್ದಂತಹ ಅರುಣ್ ಯೋಗಿರಾಜ್ ಆಗಿರ್ಬೋದು, ಹಾಗೆ ಅಯೋಧ್ಯನಲ್ಲಿ ಸೆಕ್ರೆಟರಿ ಆಗಿರ್ತಕ್ಕಂಥ, ಅಯೋಧ್ಯ ದೇವಾಲಯದ ಆ ಪುಣ್ಯಕ್ಷೇತ್ರದ ಸೆಕ್ರೆಟರಿಯವರಾಗಿರ್ತಕ್ಕಂಥ ಅಲ್ಲಿನ ಚಂಪತ್ರಾಯರವರಾಗಿರ್ಬೋದು, ಹಾಗೆ ನಮ್ಮ ಕರ್ನಾಟಕದ ರಾಜ್ಯದಿಂದ ಪ್ರಭು ಶ್ರೀರಾಮನ ಸೇವೆಗಾಗಿಯೇ ತಮ್ಮನ್ನು ತಾವು ಸಂಪೂರ್ಣ ತೊಡಗಿಸ್ಕೊಂಡಿರ್ತಕ್ಕಂಥ, ಸಂಪೂರ್ಣ ಕಾರ್ಯವನ್ನು ಮಾಡ್ತಿರ್ತಕ್ಕಂಥ ಗೋಪಾಲ್ಜಿ ಅವರಾಗಿರ್ಬೋದು, ಹಾಗೆ ಅಲ್ಲಿ ನಮ್ಮ ರಾಜ್ಯದ ಒಂದಿಬ್ಬರು ಸದಾಶಿವ್ ಜ್ಞಾಪಿಸ್ಕೊಳ್ಬೇಕು. ಸದಾಶಿವ್ ಪಾಪ ನಮ್ಮ ಹಿಂದಿಂದನೇ ಓಡಾಡಿ ನಮ್ಗೆ ಅನುಕೂಲ ಮಾಡಿಕೊಟ್ಟಂತ ಪುಣ್ಯಾತ್ಮ ಸದಾಶಿವ್ ಅವರಾಗಿರ್ಬೋದು. ಮತ್ತೆ ಇನ್ನೊಬ್ಬ ಸಂತೋಷ್ ಅಂತ, ಹಾಗೆ ಅದಮ್ಯ ಚೇತನ ಕರ್ನಾಟಕದ ವತಿಯಿಂದ ಅಲ್ಲಿ ಊಟದ ವ್ಯವಸ್ಥೆ,
ಒಬ್ಬರ ಇಬ್ಬರ ಎಲ್ಲರನ್ನೂ ಜ್ಞಾಪಿಸ್ಕೊಳ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಎಲ್ಲೇ ಹೊರಟರೂ ಸಹಿತ ನಮ್ಮನ್ನು ಗುರುತಿಸಿ ನಮಗೊಂದು ಸ್ಥಾನಮಾನವನ್ನು ಕಲ್ಪಿಸಿ ದೇವರ ಸಾನ್ನಿಧ್ಯದಲ್ಲಿ ನಿಲ್ಲಿಸಿ ಪೂಜೆಯನ್ನು ಮಾಡಿಸೋಕ್ಕೆ ದಾರಿ ಮಾಡಿಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕಂಡು ಕಾಣದ ಕೈಗಳಿಗೂ ಎಲ್ಲರಿಗೂ ಸಹಿತ ಒಳಿತಾಗಲಿ. ಆ ರಾಮದೇವರನ್ನು ಹನುಮನ ಗಡಿಯಲ್ಲಿರ್ತಕ್ಕಂಥ ಹನುಮನ ದರ್ಶನ ಮಾಡಲಿಕ್ಕೆ ದಾರಿ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಳಿತಾಗಲಿ ಅಂತ ಹೇಳ್ತಾ, ಯಾಕೆಂದರೆ ಅಂತಹ ಅದ್ಭುತವಾದಂತಹ ಚಿತ್ರೀಕರಣ ಮಾಡಲಿಕ್ಕೆ ಅಣಿ ಮಾಡಿಕೊಟ್ಟು ನಮ್ಮ ರಾಜ್ಯದ ಜನತೆಗೆ ಮಹರ್ಷಿವಾಣಿ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥ ವೀಕ್ಷಕ ಬಂಧುಗಳಿಗೆ ಅಂತಹ ಪುಣ್ಯಕ್ಷೇತ್ರದ ದರ್ಶನ ಮಾಡಲಿಕ್ಕೆ ದಾರಿ ಮಾಡಿಕೊಟ್ರಲ್ಲ, ಎಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳ್ಕೊಳ್ಬೇಕಲ್ವ ಅವರುಗಳೇ, ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ನಿವೃದ್ಧಶ್ಚ ಶೇಷಾದ್ರಿಪತರೇವ ಚ. ಗೋವಿಂದ ಗೋವಿಂದ. ಶ್ರೀ ಕ್ರೋಧನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಕೃಷ್ಣಪಕ್ಷ 24/4/2024. ತುಂಬ ಚೆನ್ನಾಗಿದೆ. 24/4/2024. 4 ಇಲ್ಲಿ ಒಂದೆರಡಕ್ಕೆ ಜೊತೆ ಇನ್ನೊಂದೆರಡು ಸೇರಿಬಿಟ್ಟಿದ್ರೆ ಅದು ಇನ್ನೊಂದು 4 ಆಗಿಬಿಡ್ತಿತ್ತು. ಅಷ್ಟು ಅದ್ಭುತವಾಗಿದೆ ಇವತ್ತು. 24/4/2024. 2 4 ಇನ್ನೆರಡು ಸಪ್ರೇಟಾಗಿ ಉಳ್ಕೋತು. ಇಲ್ಲ ಅಂದಿದ್ರೆ ಅಲ್ಲೂ ಸಹಿತ ಇನ್ನೊಂದು 4 ಬರಬೇಕಾಗಿತ್ತೇನು. ತುಂಬ ಚೆನ್ನಾಗಿದೆ. 24/4/2024 ಬುಧವಾರ, ಪ್ರತಿಪತ್ ಸ್ವಾತಿ ನಕ್ಷತ್ರ. ಇವತ್ತು ಯಾರೆಲ್ಲ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದು ನಿಮ್ಮ ಯಶಸ್ಸಿನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದರೆ, ಅಥವಾ ಹೊಸದಾಗಿ ಮಾಡುವ ಕೆಲಸ ಮತ್ತಷ್ಟು ಅರ್ಥಪೂರ್ಣವಾಗಿ ಮಾಡಿ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇದ್ದರೆ ಖಂಡಿತ ಒಳಿತಾಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು. ಮಾಲೂರು ಮತ್ತು ಕೋಲಾರ ಜಿಲ್ಲೆ ಸುತ್ತಮುತ್ತ ಇರತಕ್ಕಂಥವರು ಮಾಲೂರಿನವರಿಗೆ ಬರಬೇಕಾದ್ರೆ ಮಕ್ಕಳಿಗೆ ತಲೆಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬನ್ನಿ. ತಲೆಗೆ ಸ್ನಾನ ಮಾಡಿಸ್ಕೊಂಡು ಮಕ್ಕಳನ್ನು ಕರ್ಕೊಂಡು ಬನ್ನಿ. ಮಕ್ಕಳಿಗೆ ಸಾಧ್ಯವಾದಷ್ಟು ಒಂದು ಒಳ್ಳೆಯ ಬಟ್ಟೆಗಳನ್ನು ಧರಿಸಿ, ಸಾಧ್ಯವಾದಷ್ಟು ಸಂಪ್ರದಾಯಬದ್ಧವಾದಂತಹ ಉಡುಗೆ ತೊಡುಗೆಗಳನ್ನು ಹಾಕಿಸ್ಕೊಂಡು ಬರ್ತಕ್ಕಂಥದ್ದು ಒಳ್ಳೆಯದು. ಯಾಕೆಂದರೆ ತಾಯಿ ಶಾರದೆಯ ಉಪಾಸನೆ, ಚಂಡಿಕಾ ಹವನದ ಮಹಾಪೂರ್ಣಾಹುತಿಯ ದರ್ಶನ ಅವೆಲ್ಲವೂ ಸಹಿತ ನಿಮ್ಮ ಸೌಭಾಗ್ಯ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿಫಲವನ್ನು ಕೂಡ ತಿಳ್ಕೊಳ್ಬೇಕಲ್ವ, ಹಾಗಾಗಿ ಗುರುಗಳೇ ಇವತ್ತಿನ ದಿನದ ರಾಶಿಫಲ. ಖಂಡಿತ ಭಗವಂತನ ಪ್ರಾರ್ಥನೆ ಮಾಡ್ತಾ ರಾಶಿಫಲದ ಕಡೆ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂತಹದ್ದು ಇದ್ದಾಗಲೇ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿ ಆಗ್ತಕ್ಕಂತಹದ್ದು. ಅಂತಹದ್ರಲ್ಲಿ ಇವತ್ತು ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಮಹಾವಿಷ್ಣು ಆರಾಧನೆ ಮಾಡ್ತಾ ಸಾಧ್ಯವಾದಷ್ಟು ಮಧ್ಯಾಹ್ನ 1 ಗಂಟೆವರೆಗೂ ಮಂದಗತಿಯಲ್ಲಿ ಸಾಗುವಂತಹ ದಿನ ಇವತ್ತು ಮೇಷರಾಶಿಯವರಿಗೆ. ಮೇಷರಾಶಿಯವರು ಅಂದುಕೊಂಡಷ್ಟು ವೇಗವಾಗಿ ಇವತ್ತು ಚಲಿಸ್ಲಿಕ್ಕಾಗುವುದಿಲ್ಲ, ಓಡಾಡಲಿಕ್ಕಾಗುವುದಿಲ್ಲ, ಸಮಸ್ಯೆ ಕಾಣಲಿಕ್ಕಾಗುವುದು. ಅಂದರೆ ಏನೋ ಒಂದು ತೊಂದರೆಗಳು, ತಾಪತ್ರಗಳು ನಿಮ್ಮನ್ನು ಬಾಧಿಸ್ತಾ ಹೋಗುತ್ತೆ. ಅದರಲ್ಲಿ ಒಂದಷ್ಟು ಜನಕ್ಕೆ ನೋವಿನ ಸಂಗತಿಗಳೇ ಸಾಕಷ್ಟು. ಯಾಕೆಂದರೆ ದಿನಕ್ಕೊಂದರಂತೆ ಹೊಸ ಹೊಸ ಚಿಂತನೆಗಳು ಮಾಡ್ತಾ ಏನೋ ಒಂದು ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಲೋಚನೆ ನಿಮಗೆ. ಆದರೆ ಸರಿಯಾದ ಸಮಯಕ್ಕೆ ಯಾವುದೂ ಕೆಲಸ ಕಾರ್ಯಗಳಾಗುತ್ತೋ ಇಲ್ಲೋ ಎಂಬತಕ್ಕಂಥದ್ರ ಅಪನಂಬಿಕೆಯೂ ನಿಮ್ಮನ್ನು ಬಾಧಿಸುತ್ತೆ. ಆದರೆ ಒಂದು ಸಂತೋಷ ಏನೆಂದರೆ ಮಧ್ಯಾಹ್ನ 1 ಗಂಟೆ ನಂತರ ಭಾಳಷ್ಟು ಚುರುಕುಗೊಳ್ಳುತ್ತೆ, ಕೆಲಸಗಳಲ್ಲಿ ಒಂದು ಅಭಿವೃದ್ಧಿ ಕಾಣುತ್ತೆ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಅದಕ್ಕಾಗಿ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಧರ್ಮದ ಹಿರಿಯರನ್ನು ಪ್ರಾರ್ಥನೆ ಮಾಡಿ, ಯಾವುದೇ ಕೆಲಸ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾಡಿ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಒಂದಷ್ಟು ಚಿಂತನೆ ಬೇಕು. ವ್ಯವಹಾರಗಳ ಬಗ್ಗೆ ಒಂದು ಆಲೋಚನೆ ಮಾಡಬೇಕು. ಸರಿಯಾದ ಸನ್ಮಾರ್ಗದಲ್ಲಿ ನಡೆದರೆ ಎಲ್ಲ ಫಲಗಳು ಸಿಕ್ಕಂಗಾಗುತ್ತೆ. ಆದರೆ ನಿಮ್ಮ ಮನಸ್ಸು ತುಂಬ ಚಂಚಲತೆಯಿಂದ ಇದೆ. ಯಾವುದೋ ಒಂದೆರಡು ವಿಚಾರವನ್ನಂತೂ ತಲೆಯಲ್ಲಿಟ್ಕೊಂಡು ತುಂಬ ಭಾರವಾಗಿ ಬಾಧೆ ಪಡ್ತಾ ಇರ್ತೀರಿ. ಯಾರೊಬ್ಬರೊಂದಿಗೂ ಹೇಳಲಿಕ್ಕಾಗೋದಿಲ್ಲ, ಅದರಂತೆ ಸಮಂಜಸವಾಗಿ ನಡಿಲಿಕ್ಕಾಗೋದಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದಷ್ಟು ಮನಸ್ಸಿಗೆ ನೋವುಂಟು ಮಾಡ್ಕೊಳ್ಳೋ ಪರಿಸ್ಥಿತಿನೇ ಎದುರಾಗ್ತಿರುತ್ತೆ. ಆದರೆ ಇವತ್ತು ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟ ಹಾಗೆ ತಾವು ಮಾಡಬೇಕಾದಂಥದ್ದು
ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಮನೆಯಿಂದ ಆಚೆ ಹೊರಡುವಾಗ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿ ತುಳಸಿಗೆ ಒಂದಷ್ಟು ನೀರು ಹಾಕಿ ನಂತರ ನೀವು ಮನೆಯಿಂದ ಆಚೆ ಹೊರಡೋದು ಭಾಳ ಉತ್ತಮ. ಜೊತೆಗೆ ಇವತ್ತಿನ ದಿವಸ ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸ್ತ್ರೀಯರು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಒಂದು ಚಿಟಿಗೆಯಷ್ಟು ಗೋಧಿಯನ್ನು ಪ್ರಥಮದಲ್ಲಿ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಜೊತೆಗೆ ಸಾಧ್ಯವಾದರೆ ಒಂದಷ್ಟು ನೀರನ್ನು ನಿಮ್ಮ ಕೈಯಿಂದ ಒಂದಷ್ಟು ಗಿಡ ಮರಗಳಿಗೆ ನೀರು ಹಾಕಿ. ಇದಿಷ್ಟು ಕಾಯಕವನ್ನು ನೀವು ಮಾಡಿದ್ದೇ ಆದರೆ ಸಾಕಷ್ಟು ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದಲೇ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಕಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣ್ತೀರಿ. ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗತ್ತೆ. ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ದೇವಿಯ ಪ್ರಾರ್ಥನೆ ಮಾಡ್ತಾ ದೇವರ ಆರಾಧನೆಯಲ್ಲೇ ಸಾಕಷ್ಟು ಲಾಭವನ್ನು ತಂದುಕೊಳ್ಬೋದು. ಆದರೆ ಇವತ್ತು ಯಾವುದು ಬೇಕು ಯಾವುದು ಬೇಡ, ಏನು ಸರಿ ಏನು ತಪ್ಪು, ಆ ಸರಿ ತಪ್ಪುಗಳ ಸರಿಯಾದ ಸನ್ಮಾರ್ಗದಲ್ಲಿದ್ದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಅದ್ಭುತವಾದಂಥ ಕಾಯಕವೇ ಇದೆ. ಹಾಗೆ ಏನೇ ಮಾಡಬೇಕಾದರೂ ಒಂದು ಆಲೋಚನೆ ಮಾಡಿ ಸರಿ ತಪ್ಪುಗಳನ್ನು. ಹಾಗೆ ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಅದರಲ್ಲೂ ಸಣ್ಣ ಪುಟ್ಟ ಮಕ್ಕಳ ಆರೋಗ್ಯದ ಕಡೆ ಒಂದಷ್ಟು ಗಮನ ಹರಿಸಬೇಕು. ವಯಸ್ಸಾಗಿರ್ತಕ್ಕಂಥ ಹಿರಿಯರು ಹೇಳುವ ಮಾತನ್ನು ಸ್ವಲ್ಪ ಆಲಿಸಬೇಕು. ಯಾಕೆಂದರೆ ಇವತ್ತು ಮೂಗಿನ ತುದಿಯಲ್ಲಿ ಕೋಪ ಇರೋದರಿಂದ ಆ ಮೂಗಿನ ತುದಿಯಲ್ಲಿರುವಂತಹ ಕೋಪ ಆಗುವಂಥ ಒಳ್ಳೆಯ ಕೆಲಸವನ್ನು ಹಾಳು ಮಾಡುತ್ತೆ. ಅದಕ್ಕಾಗಿ ತಾಳ್ಮೆ ಸಮಾಧಾನ ಇರಲಿ, ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನ ಚೆನ್ನಾಗಿದ್ದಾಗ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಕೆಲಸಗಳನ್ನು ಕಾರ್ಯಕ್ಕೆ ಎತ್ಕೊಳ್ತೀರಿ. ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು. ಮನಸ್ಸು ಚಂಚಲತೆ ಆಗ್ಬೋದು. ಅಧಿಕವಾದಂಥ ಆಲೋಚನೆಯಿಂದ ಯಾವ ಕೆಲಸ ಮಾಡೋದೋ ಬಿಡೋದೋ ಅನ್ನೋ ಥರ ಆಗ್ಬೋದು. ಎಷ್ಟೇ ಆದರೂ ಬುಧವಾರದ ಮಹಾವಿಷ್ಣು ಅಲ್ವಾ, ಬುಧವಾರ ಮಹಾವಿಷ್ಣುವಿನ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಂಡು ಒಳ್ಳೆಯ ಸನ್ಮಾರ್ಗದತ್ತ ಆಲೋಚನೆ ಮಾಡಿ ತಾಳ್ಮೆಯಿಂದ ಸಮಾಧಾನವಾಗಿದ್ದರೆ ಒಂದಷ್ಟು ಫಲಗಳು. ಪ್ರತಿನಿತ್ಯಕ್ಕೂ ಇವತ್ತಿಗೂ ಅಷ್ಟು ವೇಗ ಇಲ್ಲ, ಆದರೂ ಸಮಾಧಾನವಾಗಿ ಆಲೋಚನೆ ಮಾಡಿದ್ರೆ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆರೋಗ್ಯಕರವಾದ ಬೆಳವಣಿಗೆ ಬೇಕಾದರೆ ಒಳ್ಳೆ ಹಸನ್ಮುಖಿತನ ನಗುಮುಖ ನಿಮಗೆ ಬೇಕಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ 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 ಅಮ್ಮ ಸ್ವಲ್ಪ ಜೋರಾಗಿ ಮಾತಾಡಿ ಅಮ್ಮ. ಕೇಳಿಸ್ತಾ ಇದೆಯಮ್ಮ? ಹಲೋ, ಕೇಳಿಸ್ತಾ ಇದೆಯಾ ತಾಯಿ? ಹಾ ಕೇಳಿಸ್ತು, ಹೇಳಿ. ಹಾ ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಹಲೋ ಅಮ್ಮ ತಾವು ಟಿವಿ ನೋಡ್ತಾ ಇದೀರಿ. ಟಿವಿ ನೋಡಬೇಡಿ, ಫಸ್ಟು ನನ್ನ ಹತ್ರ ಫೋನಲ್ಲಿ ಮಾತಾಡ್ಬಿಡಿ. ತಾವು ಟಿವಿ ನೋಡಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ. ಅಲ್ಲಿ ಅವರು ಭೀ ಆಡ್ಲಾಗತ್ತಾರನ್ರಿ, ಬೇರೆ ಕಾಲ್ ಸಿಕ್ಕದ ಅವರು ಆಡ್ಲಾಗತ್ತಾರ, ನಾವು ಆಡ್ರಂಗ್ರಿ. ಇಲ್ಲ ಟಿವಿನಲ್ಲಿ ಮಾತಾಡ್ತಾ ಇರೋದು ನೀವೇ, ನಿಮ್ಮ ವಾಯ್ಸೇ ಬರ್ತಾ ಇದೆ. ಆದ್ರೆ ಫಸ್ಟು ನೀವು ಫೋನಲ್ಲಿ ಮಾತಾಡ್ಬಿಡಿ. ನೀವೇ ಮಾತಾಡ್ತೀರ. ನಿಮ್ಮ ಹೆಸರೇನು ಹೇಳಿ? ಹಲೋ ರೀ. ನಿಮ್ಮ ಹೆಸರೇನು ಹೇಳಿ? ಹಲೋ ಅಮ್ಮ, ಕೇಳಿಸ್ತಾ ಇದೆ ನಾನು ಮಾತಾಡ್ತಾ ಇರೋದು? ಅವರು ಬೇರೆ ಯಾರೋ ಮಾತಾಡ್ತಿದ್ದಾರೆ ಅನ್ಕೊಂಡ್ಬಿಟ್ಟಿದ್ದಾರೆ. ಹೌದು, ಇರಲಿ. ಅದು ಟಿವಿ ನೋಡಿ ಕನ್ಫರ್ಮೇಶನ್ ತಗೊಳ್ಳೋದ್ರಿಂದ ಸ್ವಲ್ಪ ನಮ್ಮ ವಾಯ್ಸೇನಾ ಅಥವಾ ಬೇರೆಯವರ? ಹೌದು ಗುರುಗಳೇ, ಇರಲಿ. ನಾಳೆ ಕಾರ್ಯಕ್ರಮ ಮಂಗಳೂರಿನಲ್ಲಿ, ಭಾನುವಾರ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗಾಗಿ, ಇವೆರಡರ ಮಧ್ಯದಲ್ಲಿ ಶನಿವಾರದ ಕಾರ್ಯಕ್ರಮ ಅಯೋಧ್ಯಾನಗರ ವಾಸಿ ಪ್ರಭು ಶ್ರೀ ರಾಮಚಂದ್ರನ ಸಾನ್ನಿಧ್ಯವನ್ನು ಮನೆಯಲ್ಲೇ ಕೂತು ದರ್ಶನ ಮಾಡುವ ಸೌಭಾಗ್ಯದಲ್ಲಿ. ಅದರಲ್ಲೂ ಅಯೋಧ್ಯನಲ್ಲಿ ಸೋಮೇಶ್ ಎಂಬತಕ್ಕಂಥ ನಮ್ಮ ಕರ್ನಾಟಕದ ಹುಡುಗರು, ಸೋಮೇಶ್ ಆಗ್ಬೋದು, ಶಿವು ಆಗ್ಬೋದು ಅಲ್ವಾ, ಸದಾಶಿವ್, ಇವರೆಲ್ಲ ಉತ್ತರ ಕರ್ನಾಟಕದ ಹುಡುಗರು ಅಲ್ಲಿದ್ದು ನಮ್ಮ ರಾಜ್ಯದಿಂದ ಬರ್ತಕ್ಕಂಥವ್ರನ್ನ ನೋಡಿ ಅವ್ರಿಗೊಂದಿಷ್ಟು ವ್ಯವಸ್ಥೆ ಮಾಡಿಕೊಡೋ ನಿಟ್ಟಿನಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ. ಏನೇ ಆದರೂ ನಮ್ಮ ಉತ್ತರ ಕರ್ನಾಟಕ ಅಯೋಧ್ಯಲ್ಲೂ ಸಹಿತ ಜೋರಾಗಿ ಗಾಳಿ ಬೀಸ್ತಾ ಇದೆ. ಅದೊಂದು ಸಂತೋಷದ ವಿಚಾರ. ಕರ್ನಾಟಕ ಅಂದರೆ, ಕನ್ನಡ ಅಂದರೆ ಅಷ್ಟು ಕನ್ನಡ ನಾಡಿನ ಪ್ರತಿಭೆಗಳು, ಇಲ್ಲಿರುವಂತಹ ಶಕ್ತಿ ಆಗಿದೆ. ಅಂತಹ ಅದ್ಭುತವಾದಂತಹ ಕಾಯಕವನ್ನು ಶನಿವಾರದ ಸಂಚಿಕೆಯಲ್ಲಿ ತಪ್ಪದಿರುತ್ತಾ ವೀಕ್ಷಣೆ ಮಾಡಿ.
ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಿ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮದಾದಾಗ ನಡವಳಿಕೆಗಳಲ್ಲಿ ಸ್ವಲ್ಪ ಜವಾಬ್ದಾರಿತ್ವದ ಸ್ಥಾನದಲ್ಲಿ ನಿಂತು ನಡೆಸಿದ್ರೆ ಅದರ ಅದೃಷ್ಟ ಮತ್ತಷ್ಟು ಆಗೇ ಆಗುತ್ತೆ. ಆದರೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ಉದ್ಯೋಗಕ್ಕೆ ಸಂಬಂಧಪಡ್ತಕ್ಕಂಥ ವಿಚಾರ ಅಥವಾ ಈ ಕೊಟ್ಟು ತೆಗೆದುಕೊಳ್ಳತಕ್ಕಂತಹ ಲೇವಾದೇವಿಗಳಿದೆಯಲ್ಲ, ಇದರಲ್ಲಾಗಿರ್ತಕ್ಕಂಥ ಒಂದಷ್ಟು ಅಚಾತುರ್ಯಗಳಿಂದ ಇದರ ಬಗ್ಗೆ ಚಿಂತನೆ ಮಾಡ್ತಾ ಸಮಯವನ್ನು ವೃತಃ ವೇಸ್ಟ್ ಮಾಡ್ತೀರಿ. ಏನೇ ಆದರೂ ಕೈಯಿಂದ ಜಾರಿ ಇನ್ನೊಬ್ಬರ ಕೈಗೆ ಹೋದಾಗ ನಿಮ್ಮ ಕೈಲಿರುವಷ್ಟು ಕಾಲ ಮಾತ್ರ ನಿಮ್ಮದು ರಾಮರಾಜ್ಯ. ನಿಮ್ಮ ಕೈ ಜಾರಿ ಪಕ್ಕಕ್ಕೆ ಹೋಯಿತು ಅಂದರೆ ಅಲ್ಲಿಂದ ವಶಪಡಿಸ್ಕೊಳ್ಳುವಂಥ ವಸ್ತುಗಳು ಬಹಳ ಕಷ್ಟವೇ. ಅದಕ್ಕೆ ದೊಡ್ಡವರು ಮಾತು ಹೇಳ್ತಾರೆ, ಏನೇ ಮಾಡಬೇಕಾದ್ರೂ ಯಾವುದ್ರ ಬಗ್ಗೆ ಆದರೂ ಒಂದಲ್ಲ 4 ಬಾರಿ ಆಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಾ ಅಂತ. ಕೈಯಲ್ಲಿರುವ ತನಕ ಸಾಮ್ರಾಜ್ಯ ಖುಷಿ ಮೇಲೆ ಏನೋ ನಾವು ಇನ್ನೊಬ್ಬರ ಕಷ್ಟಕ್ಕೋ ಅಥವಾ ಇನ್ನೊಬ್ಬರಿಗೋ ಅಥವಾ ಯಾವುದೋ ಒಂದು ಕಾಲದಲ್ಲೋ ಕೊಟ್ಬಿಡ್ತೀವಿ. ಕೊಟ್ಟಿರ್ತಕ್ಕಂಥದ್ದನ್ನು ಪುನಃ ವಾಪಸ್ ಪಡೀಲಿಕ್ಕಾಗದಿರ ಕಣ್ಣೀರು ಹಾಕ್ತೀವಿ. ಇದು ತುಂಬ ಕಡೆ ನಡೆಯುವಂಥ ಒಂದು ಸಮಸ್ಯೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇರಲಿ, ಜೋಪಾನ ಇರಲಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಗಮನ ಕೊಡಿ. ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇರುತ್ತೆ, ಏನೋ ಒಂಥರ ಭಯ, ಏನೋ ಒಂಥರ ಬಾಧೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಯಾವುದೂ ಸಹಿತ ಸರಿ ಹೋಗುವಂಥದ್ದಲ್ಲ. ಆದರೂ ನೀವು ಅದರ ಹಿಂದೆ ಬಿಡುವಂಥದ್ದು ತಪ್ಪಲ್ಲ. ಆದರೆ ಇವತ್ತಿನ ದಿವಸ ಮಾತ್ರ ಯಾವುದೇ ಒಂದು ನಿರ್ಣಯ, ತೀರ್ಮಾನ ತಂದುಕೊಳ್ಬೇಕಾದ್ರೂ ಸ್ವಲ್ಪ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಹಾಗೆ ಇವತ್ತಿನ ದಿವಸ ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ವಿಶೇಷವಾದಂಥ ಲಾಭವನ್ನು ತಂದುಕೊಳ್ಳಬೇಕಾದ್ರೆ ಇವತ್ತು ನಿಮ್ಮ ಕುಲದೇವರ ಪ್ರಾರ್ಥನೆ, ದೇವರ ಆಶೀರ್ವಾದದಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ತಾಳ್ಮೆಯಿಂದ ವರ್ತನೆ ಮಾಡಿ. ಇವತ್ತು ಸಾಧ್ಯವಾದಷ್ಟು ಇವತ್ತು ನೀವು ಮಾಡುವ ಕೆಲಸವನ್ನು ಒಂದು ದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಎಲ್ಲವೂ ನಾವು ಅಂದುಕೊಂಡ ಹಾಗೆ ಅವತ್ತಿಗವತ್ತೇ ನಡೆದು ಹೋಗುತ್ತೆ ಅಂತಲ್ಲ. ಕೆಲವೊಮ್ಮೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಬರೋದು ಸಹಜವೇ. ಅದನ್ನು ದೂರ ಮಾಡಿಕೊಂಡು ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಅದಕ್ಕಾಗಿ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ. ಸಾಧ್ಯವಾದಷ್ಟು ಇವತ್ತಿನ ದಿವಸ ನಿಮ್ಮ ಕೈಯಿಂದ ಇನ್ನೊಬ್ಬರು ಯಾರಾದರೂ ಹಸಿವಲ್ಲಿ ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಒಂದೊತ್ತು ಅನ್ನದ ವ್ಯವಸ್ಥೆ ಮಾಡಿ ಅಥವಾ ಇನ್ನೊಬ್ಬರ ಕಷ್ಟ ಸ್ಪಂದಿಸುವಂಥ ಗುಣ ನಿಮ್ಮದಾಗಿರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ 12 ಗಂಟೆವರೆಗೂ ಮಂದಗತಿಯಲ್ಲಿ ಸಾಗುವಂಥ ಕ್ಷಣ. 12ರ ನಂತರ ಒಂದಷ್ಟು ಚುರುಕಾಗುತ್ತೆ, ಕೆಲಸಗಳಲ್ಲಿ ಅಭಿವೃದ್ಧಿ ಕಾಣುತ್ತೆ. ಯಾರನ್ನ ನೀವು ಹೆಚ್ಚು ಇಷ್ಟಪಡ್ತಿದ್ರೋ, ಯಾರೊಂದಿಗೆ ವ್ಯವಹರಿಸಬೇಕು ಅಂದ್ಕೊಂಡಿದ್ರೋ, ಯಾರೊಬ್ಬರನ್ನ ಕೈ ಜೋಡಿಸ್ಕೊಂಡು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ರೋ, ಇವತ್ತು ತಮ್ಮ ಆಲೋಚನೆಗೆ ತಕ್ಕಂತೆ ಎಲ್ಲವೂ ಸಹಿತ ಸುಭಿಕ್ಷವಾಗಿ ಸಿಗುತ್ತೆ. ಅದರಲ್ಲೂ ತಾಯಿ ಚಾಮುಂಡೇಶ್ವರಿಯೋ ಅಥವಾ ಗ್ರಾಮ ದೇವತೆಯೋ ಅಥವಾ ನಿಮ್ಮ ಕುಲದೇವತೆಯೋ ಅಥವಾ ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದಮುಟ್ಟಿ ಆದರೂ ನಮಸ್ಕಾರ ಮಾಡಿ ಒಂದು ಒಳ್ಳೆ ಮನಸ್ಸಿನಿಂದ ಒಂದು ತೀರ್ಮಾನ ತೆಗೆದುಕೊಂಡ್ರೆ ಖಂಡಿತ ಸಾಕಷ್ಟು ಒಳ್ಳೆ ಫಲಗಳಾಗುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇದ್ದೋ ಅಥವಾ ಮನಸ್ಸು ಸಮಾಧಾನ ಇಲ್ಲದೋ ಏನೋ ಒಂದು ಥರ ತೊಂದರೆ ತಾಪತ್ರೆಗಳನ್ನು ಅನುಭವಿಸ್ತಾ ಇರ್ತೀರಿ. ಅದರ ಬಗ್ಗೆ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಇವತ್ತು ನಿಮ್ಮ ಕಾಯಕದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡೋ ಕೆಲಸದ ಬಗ್ಗೆ ಜವಾಬ್ದಾರಿ ಬೇಕು. ಯಾರೊಬ್ಬರು ಏನೋ ಮಾತಾಡ್ತಾರೆ ಅಂತ ತಲೆ ಕೆಡಿಸ್ಕೊಳ್ಬಾರ್ದು. ಆದಷ್ಟು ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಬೇಕು. ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಎಲ್ಲವೂ ಫಲಗಳೇ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಕೋಪ ಜಾಸ್ತಿ. ಕೋಪ ಮಾಡ್ಕೋಬೇಡಿ, ಜವಾಬ್ದಾರಿ ಸಾಕಷ್ಟು ಇರುತ್ತೆ. ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾಗತ್ತೆ. ನಿಮ್ಮಿಂದಲೋ ಅಥವಾ ನೀವು ಮಾಡುವ ಕೆಲಸದಿಂದಲೋ 4 ಜನಕ್ಕೆ ಅನುಕೂಲವಾಗುವಂಥ ರೀತಿ ನಿಮ್ಮ ಬದುಕು ಬೇಕು. ಆ ಬದುಕಿಗೆ ಬೇಕಾಗಿರ್ತಕ್ಕಂಥ ಸಹಾಯ 4 ಜನದಲ್ಲೇ ತೊಗೊಳ್ಬೇಕು. ಅದಕ್ಕೋಸ್ಕರ ನಾನು ನಂದು ಎಂಬತಕ್ಕಂಥದ್ದನ್ನು ಬಿಟ್ಟು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಎಲ್ಲರ ಜೊತೆ ಸಂತೋಷವಾಗಿದ್ದು ನಿಮ್ಮ ಕೆಲಸಗಳ ಕಡೆ ಗಮನ ಕೊಟ್ಟರೆ ಅಧಿಕವಾದಂಥ ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಗುರುಜಿ ಚೆನ್ನಾಗಿದ್ದೀವಿ. ಹಾ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಚಳ್ಳಕೆರೆಯಿಂದ ಗುರುಜಿ. ಚಳ್ಳಕೆರೆಯಿಂದ. ಅಮ್ಮ, ತಮ್ಮ ಹೆಸರು? ರಾಜೇಶ್ವರಿ. ರಾಜೇಶ್ವರಿ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ
ನಮಸ್ಕಾರ ಗುರೂಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ರಾಜೇಶ್ವರಿ ಗುರೂಜಿ. ಹ್ಞೂ ಗುರೂಜಿ, ಮದುವೆ ಆಗಿ 9 ವರ್ಷ ಆಯ್ತು ಗುರೂಜಿ. ಹ್ಞೂ ಮೊದಲನೇ ಸಲ ಮದುವೆ ಆಗಿ 1 ವರ್ಷಕ್ಕೆ ಮಗು ಆಯ್ತು ಗುರೂಜಿ. 7 ತಿಂಗಳು ಹ್ಞೂ ಸಿಜರಿಂಗ್ ಆಯ್ತು. 7 ತಿಂಗಳಿಗೆ ಮಗು ಹೊಟ್ಟೆಲೆ ತೀರ್ಕೊಂತು. ಅಯ್ಯೋ. ಹ್ಞೂ ಬ್ಲೀಡಿಂಗ್ ಆಗಿ ಜಾಸ್ತಿ ಆಗಿ ಹೊಟ್ಟೆಲೆ ಮಗು ತೀರ್ಕೊಂತು ಗುರೂಜಿ. ಅವಾಗಿಂದ ಮಕ್ಕಳೇ ಆಗ್ತಿಲ್ಲ. ಯಾಕೆ ನಿನ್ನ ಜವಾಬ್ದಾರಿ ನೋಡ್ಕೊಂಡಿರ್ಲಿಲ್ವಾ? ಏನು ಕೆಲಸ ಮಾಡ್ತಿದ್ರಿ ನೀವು? ಮನೇಲೇ ಇರ್ತಿದ್ದೆ ಗುರೂಜಿ, ನಾನು ನೋಡ್ಕೊಂತಿದ್ದೆ ಗುರೂಜಿ. ಹ್ಞೂ BP ಜಾಸ್ತಿ ಆಗಿ ಮಗು ಈ ಥರ ಆಯ್ತು ಅಂತೆ ಗುರೂಜಿ. BP ಜಾಸ್ತಿ ಆಗ್ಬೇಕಾದ್ರೆ ತುಂಬ ಆಲೋಚನೆ ಮಾಡಿರ್ತೀಯ ನೀನು. ಯಾವುದೋ ಬಲವಾದಂಥ ರೀತಿ ಆಲೋಚನೆ ಮಾಡಿರ್ತೀಯ, ಯಾವುದೋ ಟೆನ್ಷನಲ್ಲಿ ಸಿಕ್ಕಾಕ್ಕೊಂಡಿರ್ತೀಯ, ಅಥವಾ ಯಾವುದೋ ಒಂದು ಸಮಸ್ಯೆ ನಿನ್ನ ಬಾಧಿಸ್ತಾ ಇರುತ್ತೆ. ಅದನ್ನು ತಲೆ ತುಂಬ ತುಂಬಿಕೊಂಡ್ರೆ BP ವೇರಿಯೇಷನ್ ಆಗುತ್ತೆ. ತುಂಬ ಹೇಳ್ತಾರೆ, ಡಾಕ್ಟ್ರುಗಳೇ ಹೇಳ್ತಾರಲ್ಲ, ಗರ್ಭಿಣಿ ಸ್ತ್ರೀಯರು ಸಾಧ್ಯವಾದಷ್ಟು ಹೆಚ್ಚು ಆಲೋಚನೆ ಮಾಡಬಾರ್ದು, ಹೆಚ್ಚು ಚಿಂತೆ ಮಾಡಬಾರ್ದು, ಯಾವುದ್ರ ಬಗ್ಗೆನೂ ಆಲೋಚನೆ ಮಾಡಬೇಡಿ, ನೆಮ್ಮದಿಯಾಗಿ ಲಕ್ಷಣ ಹೊಟ್ಟೆ ತುಂಬ ಊಟ ಮಾಡಬೇಕು, ಕಣ್ ತುಂಬ ನಿದ್ದೆ ಮಾಡಬೇಕು. ಗರ್ಭಿಣಿ ಸ್ತ್ರೀಯರು ಯಾವತ್ತೂ ನೀವು ಎಷ್ಟು ಕೆಲಸ ಬೇಕೋ ಅಷ್ಟು ಕೆಲಸ ಮಾಡಿ, ಮೈಬುಗ್ಸಿ ಕೆಲಸ ಮಾಡಿ. ಇತ್ತೀಚಿನ ದಿನದ ಗರ್ಭಿಣಿ ಇರ್ತಾರಲ್ಲ, ಇತ್ತೀಚಿನ ದಿನಗಳಲ್ಲಿ ಗರ್ಭಿಣಿ ಅಂತ ಗೊತ್ತಾದ ತಕ್ಷಣ ಬೆಡ್ ರೆಸ್ಟು, ಹಾಸಿಗೆ ಮೇಲೆ ಮಲಗಿಬಿಡಿ. ನೀವು ಕೈ ಆಡಿಸೋಂಗಿಲ್ಲ, ಕಾಲು ಆಡಿಸೋಂಗಿಲ್ಲ, ಓಡಾಡಲೇಬಾರ್ದು. ಓಡಾಡದೇ ಇದ್ದರೆ ಪರಿಸ್ಥಿತಿ ಭಾಳ ಆಗಿ ಮತ್ತೆ ಆಗತ್ತಾ ಇಲ್ಲ ಅಂತ ಹೇಳ್ಬೇಕು ಗುರೂಜಿ. ನಾನು ಹೇಳ್ತೀನಿ ಕೇಳಮ್ಮ, ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ಯಾವ ದೋಷವೂ ಇಲ್ಲ. ನೀನು ಧೈರ್ಯವಾಗಿರು, ಗಂಡ ಹೆಂಡತಿ ಹ್ಯಾಪಿಯಾಗಿರಿ, ಸಂತೋಷವಾಗಿರಿ, ನಗನಗ್ತಾ ಇರಿ. ನಿನ್ನ ಸ್ವರತರಂಗ ಪ್ರಕಾರ ಅತಿ ಶೀಘ್ರದಲ್ಲೇ ಸಂತಾನ ಆಗುತ್ತೆ. ಧೈರ್ಯವಾಗಿರು, ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಹಾ ನಮಸ್ತೆ, ಚೆನ್ನಾಗಿದೆ ಸರ್. ಹಾಂ, ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಹೆಸರು ಊರು ಬೇಡ ಗುರುಜಿ. ಆಯ್ತು ತಾಯಿ, ಗುರುಜಾರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಾ ಹಲೋ. ಹಲೋ ನಮಸ್ತೆ ತಾಯಿ, ಹೇಳಮ್ಮ. ಹಾ ನಮಸ್ತೆ ಗುರುಜಿ. ಹೇಳಮ್ಮ. ಗುರುಜಿ, ನನ್ನ ಆರೋಗ್ಯ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಹೇಳಮ್ಮ. ಸ್ವಲ್ಪ ಬಾಳ ತಲೆ ತಿರ್ಗೋದು, ಕೈಕಾಲು ಬಾಳ ಹರಿತಾವ ಗುರುಜಿ. ಹ್ಞೂ ಏನು ಕೆಲಸ ಗುರುಜಿ, ಮಾಡ್ತೀರಿ? ನಿಮ್ಮ ಹತ್ರ ಬಂದಿದ್ವಿ ನಾವು, ಅಲ್ಲಿಗೆ ಆಶ್ರಮಕ್ಕ ಅಭಿಷೇಕ ಮಾಡಿಸಿ ಬಂದ್ವಿ. 48 ದಿನ ಪೂಜೆ ಮಾಡಿದ್ವಿ. ಇನ್ನ ಸ್ವಲ್ಪ ಸಮಸ್ಯೆ ಪರಿಹಾರ ಆಗವಲ್ ಸ್ವಾಮಿ. ಮನೆದು ಮನೆ ಕಟ್ಸಿವಿ, ಅರ್ಧಕ್ಕ ನಿಂತು ಬಿಟ್ಟೈತೆ ಸ್ವಾಮಿ. ಮನೆ ಕಟ್ಸಿ ಅರ್ಧಕ್ಕೆ ನಿಂತಿದೆ. ಯಾಕೆ ಅರ್ಧಕ್ಕೆ ನಿಲ್ಸಿದ್ರಿ? ಮೇಲೆ ಮನೆ ಕೆಳಗಿಂದ ಮುಗ್ದೈತೆ ಸ್ವಾಮಿ, ಮೇಲೆ ಮನೆ ಅರ್ಧಕ್ಕ ನಿಂತದ. ಅಲ್ಲಿಂದ ಆಚೆ ಕೆಲಸ ಸ್ಪೀಡ್ ಮಾಡ್ತಾ ಇಲ್ಲ? ಇಲ್ಲ, ನಮ್ಮವ್ರಿಗೆ ಕೂಡ ಜಾಬ್ ಹೋಗ್ಬಿಡ್ತು. ಇವಾಗ ಗೊಬ್ಬರದ ಅಂಗಡಿ ಮಾಡಿವಿ, ಅದು ನಡೀತಾ ಇಲ್ಲ ಸ್ವಾಮಿ. ಅದಕ್ಕೆ ಸಮಸ್ಯೆ ಆಗ್ಬಿಟ್ಟಾವ. ಬಂದಿದ್ದೀವಿ ಸ್ವಾಮಿ ನಾವು. ಚಲೋ ಆಗ್ಯದ, ಆದ್ರೆ ಇನ್ನ ಸಮಸ್ಯೆ ಬಗೆಹರಿವಲ್ ಸ್ವಾಮಿ. ಆಗುತ್ತೆ. ಒಂದು ಕೆಲಸ ಮಾಡಿ, ಇವತ್ತೇನೆ ತಲೆಗೆ ಸ್ನಾನ ಮಾಡ್ಕೊಂಡು, ಬಹಳ ಒಳ್ಳೆ ದಿನ ಇವತ್ತು, ಗಂಡ ಹೆಂಡತಿ ಇಬ್ಬರು ತಲೆಗೆ ಸ್ನಾನ ಮಾಡಿ ಭೂವರಹ ಸ್ವಾಮಿನ ಪ್ರಾರ್ಥನೆ ಮಾಡಿ, ಲಕ್ಷ್ಮೀ ಭೂವರಹ ಸ್ವಾಮಿನ ಪ್ರಾರ್ಥನೆ ಮಾಡಿ, ದೇವ್ರ ಮುಂದೆ ದೀಪ ಅಂಟಿಸಿ, ಭಗವಂತ ಆದಷ್ಟು ಬೇಗ ನಿಂತಿರೋ ಕೆಲಸ ಕಂಪ್ಲೀಟ್ ಆಗಲಿ, ಈ ಮನೆ ಕೆಲಸ ಕಂಪ್ಲೀಟ್ ಆಗಿ ಮನೆ ಪೂಜೆ ಆದ ನಂತರ ಪುನಃ ನೀನು ದರ್ಶನ ಮಾಡ್ತೀನಪ್ಪ ಬಂದು ಅಂತ ಇವತ್ತೇ ದೇವ್ರ ಮುಂದೆ ಒಂದು ಪ್ರಾರ್ಥನೆ ಮಾಡಿ. ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ನಿಮ್ಮ ಮನೆಯವರ ಜೀವನಕ್ಕೂ ಒಳ್ಳೆ ದಾರಿ ಆಗುತ್ತೆ, ಒಳ್ಳೆ ಕೆಲಸ ಕೈ ಹಿಡಿಯುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನ ತಿಳಿಸ್ಕೊಡ್ತಾ ಇದ್ರು. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಾಗ್ತಾ ಇರುತ್ತೆ. ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಎಲ್ಲ ಕೆಲಸ ಕಾರ್ಯಸಿದ್ಧಿ ಅಂತಲ್ಲ, ಆದರೆ ಮಧ್ಯಾಹ್ನ 12ರಿಂದ 3 ಗಂಟೆ 12 ನಿಮಿಷದವರೆಗೂ ಮಾತ್ರ ಜಾಗೃತರಾಗಿರಬೇಕು. ಈ ಒಂದು ಸಮಯ ನಿಮಗೆ ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಂಡ್ಬಿಡ್ತೀರಿ. ಸ್ವಲ್ಪ ಯೋಚನೆ ಮಾಡಿ. ಏನೇ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ, ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಭಗವತಿಯ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಸಾಕಷ್ಟು ಇರ್ತದೆ. ಯಾಕೆಂದರೆ ಮಕರ ರಾಶಿಯವರಿಗೆ ಇವತ್ತಷ್ಟು ತೃಪ್ತಿಕರವಾದಂತಹ ದಿನ ಅಲ್ಲ. ಕೊಟ್ಟ ವಸ್ತು ಕೈಗೆ ಸಿಗೋದಿಲ್ಲ, ಅಥವಾ ಯಾರಾದರೂ ನಿಂದನೆ ಮಾತಾಡ್ತಾರೆ, ಯಾರಾದರೂ ಏನೋ ಒಂದು ಛೇಡಿಸ್ತಾ ಇರ್ತಾರೆ, ಅಥವಾ ಕೆಲಸಕ್ಕೆ ಬಾರ್ದಂಥ ವಿಚಾರವನ್ನು ಮಾತಾಡಿ ಮನಸ್ಸಿಗೆ ನೋವು ಉಂಟು ಮಾಡ್ತಾರೆ. ಅದರಲ್ಲೂ ಕೆಲವು ವಸ್ತುಗಳು, ಬೆಲೆ ಬಾಳ್ತಕ್ಕಂಥ ವಸ್ತುಗಳು ಎಲ್ಲೋ ಇಟ್ಟು ಎಲ್ಲೋ ಹುಡುಕಾಡೋದ್ರಲ್ಲಿ ಟೈಮ್ ವೇಸ್ಟ್ ಮಾಡ್ತೀರಿ. ಇವತ್ತು ಏನೇ ಮಾಡಬೇಕಾದ್ರೂ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು.
ಆದರೆ ಆ ಎಚ್ಚರಿಕೆ ತಪ್ಪಿ ನಡೆಯುವಂಥ ಪರಿಸ್ಥಿತಿಯೇ ಎದುರಾಗ್ತಾ ಇರುತ್ತೆ. ಇವತ್ತು ತಾಳ್ಮೆಯಿಂದ ಇದ್ದರೆ ಮಾತ್ರ ಅದರ ಫಲ, ಆದರೆ ತಾಳ್ಮೆ ಮೀರಿ ಮಾಡುವಂಥ ಕೆಲಸಗಳೇ ಸಾಕಷ್ಟು ಆಗುತ್ತೆ. ಆದರೆ ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಬನ್ನಿ ವೃಕ್ಷದ ಹತ್ರ ಹೋಗಿ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದ್ರೂ ತಾಳ್ಮೆ ಇರಬೇಕು, ಸಮಾಧಾನ ಬೇಕು. ಅದಕ್ಕಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡಬೇಕು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ಇದೆ. ಫಲಾಫಲಗಳಲ್ಲಿ ತಾವು ಅಂದುಕೊಂಡಷ್ಟು ಲಾಭವೇ ಇದೆ. ಆದರೆ ಆರ್ಥಿಕ ಪರಿಸ್ಥಿತಿ ಆಗಲಿ, ವ್ಯವಹಾರ ಆಗಲಿ, ಕುಟುಂಬ ಸಮೇತ ಹೊರಗಡೆ ಹೊರಡುವಂಥದ್ದಾಗಲಿ, ಅಥವಾ ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಯಾವುದಾದ್ರೂ ದೇವತಾ ದರ್ಶನ, ದೇವರ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ಇಂತಹ ಅದ್ಭುತವಾದಂತಹ ಕಾಯಕಗಳಿಗೆ ತಾವು ಮುಂದಾಗ್ತೀರಿ. ಹಾಗೆ ಇವತ್ತು ಏನೇ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ತಗೊಳ್ಳಿ. ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಮಾತ್ರ ಇವತ್ತು ಫಲಾಫಲಗಳು ಸಾಕಷ್ಟು. ಹಾಗೆ ಒಳ್ಳೆ ಯೋಗಫಲ ಅದು ಭಗವಂತನ ಕೃಪೆಯಿಂದ ಮಾತ್ರ ಸಾಧ್ಯ. ಆ ಭಗವತ್ ಸಂಕಲ್ಪವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮದಾದ್ರಿಂದ ಎಲ್ಲವೂ ಕಾರ್ಯಸಿದ್ಧಿಯೇ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರು ಸ್ವಲ್ಪ ಎಚ್ಚರಿಕೆ ನಡೆಯಬೇಕು. ಯಾಕೆಂದರೆ ಇವತ್ತು ತಾವು ಅಂದುಕೊಂಡಷ್ಟು ಲಾಭ ಸಿಗ್ತಕ್ಕಂಥದ್ದಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲೇ ಕೋಪ ಇಟ್ಕೊಂಡಿರ್ತೀನಿ. ತಾಳ್ಮೆಯಿಂದ ವರ್ತನೆ ಮಾಡಬೇಕು. ಭಗವಂತ ಕೊಟ್ಟಾಗ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯಾವುದು ಸರಿ ತಪ್ಪು ಅಂತಕ್ಕಂಥದ್ದರ ಸರಿಯಾದ ತೀರ್ಮಾನಕ್ಕೆ ಬಂದರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಆದರೆ ಒಳ್ಳೆ ಆಲೋಚನೆ ಮಾಡಿದ್ರೆ, ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಿದ್ರೆ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ಅದರ ಅದೃಷ್ಟ ನಿಮ್ಮದಾಗುತ್ತೆ. ಇವತ್ತು ಯೋಗ ಚೆನ್ನಾಗಿದೆ, ಗುರು ಚೆನ್ನಾಗಿದ್ದಾನೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಸ್ವಲ್ಪ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಯಾರಿಗಾದರೂ ಮಾತು ಕೊಟ್ಟರೆ ಆ ಮಾತಿನಂತೆ ನಡ್ಕೊಳ್ಳಿ. ನಂದು ತಂದು ಅಂತಕ್ಕಂಥದಕ್ಕಿನ್ನ ನಮ್ಮೆಲ್ಲರದು ಎಂಬತಕ್ಕಂತಹ ಮನಸ್ಥಿತಿಯಲ್ಲಿರಿ. ಕುಟುಂಬದ ಸದಸ್ಯರೊಂದಿಗೆ ಹಸನ್ಮುಖಿಯಾಗಿರಿ, ನಗುಮುಖದಿಂದ ಮಾತಾಡಿ. ನಿಮ್ಮ ನಗುಮುಖ ಒಂದೇ ಇಡೀ ಕುಟುಂಬಕ್ಕೆ ಆಧಾರವಾಗಿರ್ತಕ್ಕಂಥದ್ದು. ನಗುಮುಖದಿಂದ ಅವರು ನಿಮ್ಮ ಜೊತೆ ಇರತಕ್ಕಂಥದ್ದು. ಕೋಪ ಮಾಡ್ಕೊಳ್ತಕ್ಕಂಥದ್ದು, ಸಿಟ್ಟು ಮಾಡ್ಕೊಳ್ತಕ್ಕಂಥದ್ದು ಬೇಡ. ಅದರಲ್ಲೂ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ದುಡುಕಿ ಯಾವ ತೀರ್ಮಾನ ತಂದುಕೊಳ್ಬೇಡಿ. ಸಮಾಧಾನವಾಗಿರಿ, ನಗನಗ್ತಾ ಇರಿ. ಆರೋಗ್ಯಕರವಾದಂತಹ ಬೆಳವಣಿಗೆ ಬಗ್ಗೆ ಚಿಂತನೆ ಮಾಡಿ. ಒಳ್ಳೆ ಫಲ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ, ಚೆನ್ನಾಗಿದೆ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುಲ್ಬರ್ಗದಿಂದ. ಅಮ್ಮ ತಮ್ಮ ಹೆಸರು? ನಮ್ಮ ಹೆಸರು ಬೇಡ್ರಿ ಗುರುಜಿ. ಆಯ್ತು, ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ನಮಸ್ತೆ ತಾಯಿ, ಹೇಳಮ್ಮ. ನಾವು ನಿಮ್ ಬಿಳಿ ಗುಲ್ಗಂಜಿ ಹಿಡಿದು ನಮ್ ಪ್ರೋಗ್ರಾಮ್ ನೋಡ್ಕೊತಾ ಇದ್ದೀವಿ ಗುರುಜಿ. ನಾವು 10 ವರ್ಷ ಐತ್ರಿ ನಾವು ಕಾಲ್ ಮಾಡ್ಲಕತ್ತು. ಅದಕ್ಕೆ ನಮ್ಗೆ ಸ್ವಲ್ಪ ಸಮಸ್ಯೆ ಅದ. ಹೇಳಮ್ಮ, ಏನು ತೊಂದರೆ ತಾಯಿ? ಏನ್ ಮನಿ ಬೇಕೇನೆ ನೋಡ್ರಿ ಗುರುಜಿ. ನಿಮ್ ಪ್ರೋಗ್ರಾಮ್ ನೋಡಕತ್ ಹಿಡಿದು ನಮಗೆಲ್ಲ ತುಂಬಾ ಅನುಕೂಲ ಆಗ್ಯದ, ಒಳ್ಳೇದಾಗ್ಯದ. ಈಗ ಸದ್ಯದಲ್ಲಿ ಅಯೋಧ್ಯೆ ರಾಮನ ಬೇರೆ ನೋಡ್ತಾ ಇದ್ದೀರಿ ನೀವು, ಶನಿವಾರ ನೋಡಿ. ಏನ್ರಿ ಗುರುಜಿ? ನಾಳೆ ಶನಿವಾರ ಅಯೋಧ್ಯೆ ರಾಮರನ್ನು ನೋಡ್ತೀರಿ ಮನೆಯಲ್ಲೇ ಕೂತ್ಕೊಂಡು ನೀವು. ಹೌದ್ರಿ ಗುರುಜಿ, ನೋಡ್ತೀವಿ. ಹೇಳಮ್ಮ. ತುಂಬಾ ಅನುಕೂಲ ಆಗ್ಯದ್ರಿ ನೋಡ್ಲಿಕ್ಕತ್ ಹಿಡಿದು. ನಾವು 10 ವರ್ಷ ಹಿಡಿದೈತಿ ನೋಡ್ರಿ ಕಾಲ್ ಮಾಡ್ಲಾಕತ್ತೀವಿ. ನಮ್ ಕಾಲ್ ಸಿಕ್ಕಿಲ್ಲ, ಈಗ ಸಿಕ್ಕದ. ಅದಕ್ಕೆ ನಿಮಗೆ ಏನು ಜ್ಞಾಪಕ ಬರ್ತಾ ಇಲ್ಲ. ಆಯ್ತು, ನೀವೇನು ಕೇಳಬೇಕಾಗಿದೆ ಅದನ್ನು ಮರೆತು ಹೋಗ್ತಾ ಇದ್ದೀರಿ. ಕೇಳಿ, ನಿಧಾನ ಸಮಾಧಾನವಾಗಿ ಆಲೋಚನೆ ಮಾಡಿ ಕೇಳಿ. ಒಟ್ಟು ಏನ್ ಕೇಳ್ಬೇಕು ನಮಗೂ ಗೊತ್ತಾಗಲ್ಲ ಒಟ್ಟು ನಮ್ಮ ಮನೆ ಸಮಸ್ಯೆ. ಅದು ತುಂಬಾ 10 ವರ್ಷದಿಂದ ನೋಡ್ತಾ ಇದ್ದೀರಿ, ಟ್ರೈ ಮಾಡ್ತಾ ಇರ್ತೀರಿ, ಸಿಗಲ್ಲ. ಇವತ್ತು ಫೋನ್ ಸಿಕ್ಬಿಡ್ತಲ್ಲ, ಹಾಗೆ. ಬಿಸಿಲು ಜಾಸ್ತಿನಾ ನಿಮ್ಮ ಕಡೆ? ಗುಲ್ಬರ್ಗ ಮಳೆ ಆಯ್ತಮ್ಮ? ಹಾ ರೀ, ಆಗ್ಯಾದ್ರಿ ಗುರುಜಿ. ಯಾವಾಗಾಯ್ತು ಮಳೆ? ನಿನ್ನೆ ಆಗ್ಯಾದ್ರಿ, ಮೊನ್ನೆ ಆಗ್ಯಾದ್ರಿ. ಈಗ ಇದೇ ಬರ್ಬೇಕು. ಪರವಾಗಿಲ್ಲ, ಅದೃಷ್ಟ ನೀವು. ನಮ್ಮ ಮುಂದಿನ ಭವಿಷ್ಯ ಹೆಂಗದ ಏನೋ ಸ್ವಲ್ಪ ಮುಂದಿನ ಭವಿಷ್ಯ ಚೆನ್ನಾಗಿದೆ. ಭಾಳ ಚಿಂತೆ ಆಗ್ಯದ ನಮ್ಗೆ. ಮಗ ಏನು ಓದಿದ್ದಾನೆ? ಎಲ್ಲಿದ್ದಾನೆ ಮಗ? ಮಗ ಹೋಗಲ್ಲ ರೀ, ಮನೆಯಿಂದ ಸ್ವಲ್ಪ ಒಂದೇ ಟೆನ್ಷನ್ ಆಗ್ಯದ. ಓಲಿ, ಮಗನ ಜನ್ಮ ನಕ್ಷತ್ರ ಏನು? ಮಗನ ನಕ್ಷತ್ರ ಮಗ ಇದ್ದಾನೆ ಹತ್ರದಲ್ಲಿ? ಅವ್ನು ಇಲ್ರಿ, ಅವ್ನ ನಕ್ಷತ್ರ ಹೇಳ್ತೀನಿ ಹೇಳಿ. ಅವನು ಕರೆಕ್ಟ್ ನಕ್ಷತ್ರ. ನಮಸ್ಕಾರ ಗುರುಜಿ. ನಮಸ್ತೆಪ್ಪ, ಹೇಳಿ. ಮಗನ ಬಗ್ಗೆ ಕೇಳ್ಬೇಕಾಯ್ತ್ರಿ. 35 ವರ್ಷ ಒಂದು. ಇನ್ನೂ ಮದುವೆ ಸೆಟ್ ಆಗ್ತಾ ಇಲ್ಲ. ಆತನ ಹೆಸರೇನು ಮತ್ತು ಅವನ ನಕ್ಷತ್ರ ಏನು? ವಿನೋದ್ ಕುಮಾರ್ ಏನು ಸರ್? ವಿನೋದ್ ಕುಮಾರ್. ಏನು ಕೆಲಸ ಮಾಡ್ತಾರತ್ತ? ಅವನು ಫೋಟೋಗ್ರಾಫರ್ ಇದ್ದಾನೆ. ಫೋಟೋಗ್ರಾಫಿ. ಆಯಿತು, ಒಳ್ಳೇದಾಗಲಿ.
ಆತನ ಜಾತಕದಲ್ಲೂ ಸಹಿತ ಚಂದ್ರ ಚೆನ್ನಾಗಿದ್ದಾನೆ, ಗುರುಬಲ ಇದೆ. ಈಗ ಪ್ರಯತ್ನ ಪಡಿ. ಈಗ ಪ್ರಯತ್ನ ಪಟ್ಟರೆ ಇನ್ನು 4 ತಿಂಗಳು, ಮುಂದಿನ 4 ತಿಂಗಳಲ್ಲಿ ಅವನ ಭವಿಷ್ಯದಲ್ಲಿ ಒಳ್ಳೆ ಬೆಳಕಿದೆ. ಅಲ್ಲ ನಾವು ಹೇಳಿದ್ರು ವ್ಯಕ್ತಿ ಎಲ್ಲಿ ನೋಡಕ್ ಹೋಗ್ಬಂದು ಬರ್ತಾ ಇಲ್ಲ ಗುರುಜಿ ಅವ್ನು. ಅಂದರೆ ಅವನ ಮನಸ್ಸಲ್ಲೇ ಇನ್ನೂ ಬಿಗಿ ಇಲ್ಲ. ಅವ್ರ ಮನಸ್ಸಲ್ಲೇ ಇದು ಇಲ್ರಿ ಇನ್ನು. ಒಂದು ನಾವೆಲ್ಲ ಪ್ರಯತ್ನ ಮಾಡ್ತಿದ್ವಿ, ಅವ್ನು ಹೋಗ್ತಾ ಇಲ್ಲ. ಒಂದು ಕೆಲಸ ಮಾಡಿ, ಈ ಸತಿ ಅವ್ರ ಫೋಟೋ ಕಳಿಸ್ಕೊಡಿ. ಆತನ ಕಣ್ಣರೇಖೆಯಲ್ಲಿ ಯಾತಕ್ಕೆ ಈ ಥರ ಸಮಸ್ಯೆ ಬರ್ತಿದೆ, ಯಾತಕ್ಕೋಸ್ಕರ ಆತ ಒಪ್ತಾ ಇಲ್ಲ, ಅದನ್ನು ಸರಿಯಾದ ರೀತಿ ಆಲೋಚನೆ ಮಾಡಿ ಅದಕ್ಕೆ ಸೂಕ್ತವಾದ ಪರಿಹಾರ ಹುಡುಕೋಣ. ಓಕೆ, ಒಳ್ಳೇದಾಗ. ಏನು ಅನುಷ್ಠಾನ ಇದ್ರೆ ಹೇಳಿ ಗುರುಜಿ ಮಾಡೋಣ. ಅಲ್ಲ, ಆತನ ಬಗ್ಗೆ ನೋಡ್ಬೇಕಲ್ಲ, ಅವನ್ನ ಸರಿಯಾಗಿ ನೋಡ್ದಿರ ಅವನ ಬಗ್ಗೆ ನಾನು ನೀವೇನು ಅನುಷ್ಠಾನ ಮಾಡ್ತೀರಿ? ಓಕೆ, ಅದಕ್ಕೂ ಆಧಾರ ಬೇಕಲ್ವಾ? ಆಧಾರಕ್ಕೋಸ್ಕರ ಅವ್ರ ಫೋಟೋ ಒಂದು ಕಳಿಸ್ಕೊಡಿ, ನಾನು ನೋಡಿ ಹೇಳ್ತೇನೆ. ಒಳ್ಳೇದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ರೀ ಗುರುಜಿ, ನಮಸ್ಕಾರ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಹ್ಞೂ ರೀ, ಚೆನ್ನಾಗಿದ್ದೀರಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಗುರುಜಿ ಕರೆ ಮಾತಾಡ್ಬೇಕಾಗಿತ್ರಿ. ಆಯ್ತವಾ, ಗುರುಜಿಯವ್ರ ಹತ್ರ ಮಾತಾಡುವಂತ್ರಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಮುಳಗುಂದಿಂದ ರೀ. ಮುಳುಗುಂದದಿಂದ? ಓಹೋ, ಸಂತೋಷ. ಮುಳುಗುಂದಿಂದ ಬಹಳ ಸಂತೋಷ ಆಯ್ತು. ಅಮ್ಮ, ತಮ್ಮ ಹೆಸರು? ಹ್ಞೂನ್ರಿ, ನನ್ನ ಹೆಸರು ಕೊಟ್ರವ ಅಂತ್ರಿ. ಕೊಟ್ರವ ಅಂತ ಹೇಳಿ ಸಂತೋಷ ತಾಯಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ. ಹಾ ರೀ, ಹಲೋ ರೀ ಸರ್, ನಮಸ್ಕಾರ ರೀ. ನಮಸ್ತೆ. ನಮಸ್ತೆ ತಾಯಿ, ಹೇಳಮ್ಮ. ಹ್ಞೂನ್ರಿ, ಮಗನ ಬಗ್ಗೆ ಕೇಳ್ಬೇಕಾಗಿತ್ರಿ. ಹೇಳಮ್ಮ. ಜೀವ ಇದ್ದ ಮಗ ಈಗ ಯಾಕೇನೋ ಒಟ್ಟು ನಮ್ಗ ಅಷ್ಟೊಂದು ಜೀವನ ಇಲ್ಲ. ಆಮೇಲೆ ಮಗ ಲಗ್ನ ಮಾಡ್ಬೇಕ್ರಿ, ಲಗ್ನ ಮಾಡ್ಕೊಳಕ್ ತಯಾರಿಲ್ಲ ಅವನು. ಆಮೇಲೆ ನೌಕರಿ ಬರ್ಬೇಕ್ರಿ, ಇನ್ನ ಬರ್ತಾ ಇಲ್ಲ ನೌಕರಿ. ಏನು ಓದಿದಾನತ್ತ? ಅವನು B.Ed ಮುಗ್ದೈತ್ರಿ, BA ಮುಗ್ದೈತ್ರಿ. B.Ed ಆಗಿದೆ, ಇನ್ನೂ ಉದ್ಯೋಗ ಇಲ್ಲ, ಉದ್ಯೋಗ ನೋಡ್ತಾ ಇದ್ದಾರೆ. ಹ್ಞೂನ್ರಿ, ನೋಡ್ತಾ ಇದ್ದಾನ್ರಿ, ಹಂಗ ಸಂಸ್ಥಾ ಹೋಗ್ತಾನ್ರಿ ಇಲ್ಲೇ ಸಾಲಿಗೆ. ಇನ್ನ ಗೌರ್ಮೆಂಟ್ ಬರಾಕತ್ತಿಲ್ರಿ, ಟ್ರೈ ಮಾಡ್ತಾನ್ರಿ, ಬರೋಲ್ರಿ. ಆಯ್ತು, ಅದ್ರ ಪಾಡ್ಗೆ ಅದಾಗ್ಲಿ. ಮೊದಲು ಮದುವೆ ಮಾಡ್ಕೊಳ್ಳಿಕ್ ಹೇಳಿ. ಯಾಕೆಂದ್ರೆ ಮದ್ವಿ ಮಾಡ್ಕೊಳಕ್ ಹೇಳಿ ಹೇಳಿ ಬಹಳ ಬೇಸರ ಆಗೈತ್ರಿ ನನಗ. ಅಲ್ಲ, ಮದುವೆ ಲೇಟ್ ಆಯ್ತು ಅಂದ್ರೆ, ವಿಳಂಬ ಆಯ್ತು ಅಂದ್ರೆ ಇದೇ ತರ ಪುನಃ ಹೆಣ್ಣು ಸಿಗೋದು ಬಹಳ ಕಷ್ಟ. ಇವಾಗೆಲ್ಲ ಮೊದಲೇ ಹೆಣ್ಣು ಸಿಗ್ತಾ ಇಲ್ಲ. ಹ್ಞೂನ್ರಿ, ಮದ್ವಿ ಮಾಡ್ಕೊಪ್ಪ ಅಂತಂದ್ರ ಅವನು ಬರೇ ನನಗ್ ನೌಕರಿ ಇಲ್ಲ, ನಾನೇನ್ ಮಾಡ್ಕೇಳಿ ಅಂತಾನೆ. ಅಲ್ಲ, ಆ ಕಡೆ ಜನ ಹಾಗೆ, ಉತ್ತರ ಕರ್ನಾಟಕ, ಅದರಲ್ಲೂ ಹುಬ್ಳಿ, ಧಾರವಾಡ, ಮುಳುಗುಂದು, ಗುಲ್ಬರ್ಗ ಈ ಕಡೆ ಎಲ್ಲ ಉದ್ಯೋಗ ಕೈಲಿರಬೇಕು ಅಂತ ಅಪೇಕ್ಷೆ ಪಡೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಅದನ್ನ ಅಪೇಕ್ಷೆ ಪಡ್ತಿದ್ರೆ ವಯಸ್ಸಾಗೋಗುತ್ತಲ್ಲ. ವಯಸ್ಸು ಈಗ 34 ರೀ ಅವನಿಗೆ. ಮತ್ತೆ 34 ಅಂದ್ರೆ ಇನ್ನು ವಯಸ್ಸಾಗೋದ್ಮೇಲೆ ನಾಳೆ ದಿವಸ ಮದುವೆ ಆಗ್ಬೇಕು, ಮಕ್ಕಳಾಗ್ಬೇಕು, ವಂಶ ಬೆಳಿಬೇಕು, ಜವಾಬ್ದಾರಿ ಇದೆಯಲ್ಲ. ಹ್ಞೂನ್ರಿ, ಅದಕ್ಕೆ ಒಂದು ಒಳ್ಳೆ ದಿವಸ ನಾಳೆ ನಾಳಿದ್ದು ಸಾಧ್ಯವಾದರೆ, ನಾಳೆನೂ ದಿನ ಚೆನ್ನಾಗಿದೆ, ನಾಳಿದ್ದು ದಿನ ಚೆನ್ನಾಗಿದೆ, ನೀವೇ ಬೆಳಗ್ಗೆ ನಿಮ್ಮ ಮನೆ ದೇವರು ಪ್ರಾರ್ಥನೆ ಮಾಡಿ ಅಲ್ಲೇ ಮುಳುಗುಂದಲ್ಲಿ ಪಾಂಡುರಂಗ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಸ್ವಾಮಿ ಮುಂದೆ, ಶ್ರೀನಿವಾಸನ ಮುಂದೆನೇ ಹೇಳಿ, ಆದಷ್ಟು ಬೇಗ ನಮ್ಮ ಮನೆಗೆ ಒಂದು ಮಂಗಳ ಕಾರ್ಯ ಆಗಲಿ, ಶುಭ ಕಾರ್ಯ ಆಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿ. ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗಲಿ. ನಾನು ಸಹಿತ ದೇವ್ರನ್ನ ಪ್ರಾರ್ಥನೆ ಮಾಡ್ತೇನೆ. ನನಗೇನಕ್ಕೆ ಮಾತ ಕೇಳಲ್ರಿ ಅವತ್ತ, ನನ್ನ ಮಾತ ಕೇಳೋದಲ್ಲ. ಅದೇ ಈಗೆಲ್ಲ ಮಕ್ಕಳು ಹಾಗಾಗ್ಬಿಟ್ಟಿದ್ದಾರೆ. ಮಕ್ಕಳೆಲ್ಲ ರೆಕ್ಕೆ ಬಂದು ಏನಿಲ್ರಿ, ಹಂಗಿ ಚಲೋ ಅದನ, ಒಟ್ಟು ಏನ ಒಟ್ಟು ಗುಮ್ಮ ಸಂತ. ಅವನ ಹೆಸರು ಜಲುಮ್ನಾಮ ಸಂತೋಷ ಬಂದತ್ರಿ. ಆಮೇಲೆ ಈಗ ರೇವಣಸಿದ್ದೇಶ್ವರ ಮಂದಿಯವರು ಇರಲಿ. ಈಗ ಸಂತೋಷ ಶತಭಿಷ ನಕ್ಷತ್ರ ಕುಂಭರಾಶಿ, ಕುಂಭರಾಶಿಯವ್ರಿಗೂ ಅಷ್ಟು ಟೈಮ್ ಸರಿ ಇಲ್ಲ. ಅವ್ರ ಮನಸ್ಸು ಬಹಳ ಚಂಚಲತೆ ಇರುತ್ತೆ, ಯಾರನ್ನೂ ಮಾತಾಡೋಲ್ಲ, ಏನೋ ಒಂಥರ ರಿಸರ್ವ್ಡ್ ಆಗಿರ್ತಾರೆ ಯಾವಾಗ್ಲೂ, ಏನೋ ಒಂಥರ ಹಿಂಸೆ, ಅವ್ರಿಗೂ ತುಂಬಾ ಬಾಧೆ ಇರುತ್ತೆ, ಆರೋಗ್ಯನೂ ಸರಿ ಬರಲ್ಲ. ಆದರೆ ಇಂಥ ಸಮಯದಲ್ಲಿ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಬೇಕು, ಮತ್ತೆ ಆಲೋಚನೆ ಮಾಡಬೇಕು. ನಮಗೆಲ್ಲೋ ಏನೋ ಸಮಸ್ಯೆ ಆಗ್ತಿದೆ ಅನ್ನೋದಕ್ಕೊಂದು ಪರಿಹಾರ ಹುಡುಕೋಬೇಕಲ್ಲ. ಹ್ಞೂನ್ರಿಪ್ಪ, ಏನಾರು ಮಾಡಿದ್ರಿ ಹೇಳ್ರಿ, ಮಾಡ್ತೀನಿ. ಏನಿಲ್ಲ, ನೀವು ಮಗನಿಗೆ ಹೇಳಿ ಶನಿವಾರದ ಹೊತ್ತು ಆಂಜನೇಯ ಸ್ವಾಮಿ ದರ್ಶನ ಮಾಡಿ ಬಾ ಅಂತ. ಹ್ಞೂನ್ರಿ, ಶನಿವಾರ ಆಂಜನೇಯ ಸ್ವಾಮಿ ದರ್ಶನ ಮಾಡಿ ಬಂದರೆ ಆರೋಗ್ಯದಲ್ಲಿ ತುಂಬ ಬದಲಾವಣೆ ಆಗುತ್ತೆ, ಮತ್ತು ಅವರ ಮನಸ್ಸು ನೆಮ್ಮದಿ ಆಗುತ್ತೆ. ಆದಷ್ಟು ಬೇಗ ಮಂಗಳ ಕಾರ್ಯಗಳು ನಡೆಯುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಗುರುಜಿಯವರು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇವತ್ತಿನ ಸಾಕಷ್ಟು ಕರೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾನೆ ಬಂದಿದ್ದಾರೆ. ಇನ್ನು ಇವತ್ತಿನ ದಿವಸ, ಅದರಲ್ಲೂ ಬುಧವಾರ, ನಮಗೆ ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿರತಕ್ಕಂಥ ಒಂದು ಪ್ರಸಾದ ತಲುಪಿರ್ತಕ್ಕಂಥದ್ದಿದೆ, ಅಂತಂದರೆ ಬಂದಿರತಕ್ಕಂಥದ್ದಿದೆ. ಹಾಗಾಗಿ ಶ್ರೀ ಮಂಟೇಯ ಸ್ವಾಮಿ ಮಠದ ಪ್ರಸಾದ ಇವತ್ತಿನ ದಿವಸ ನಮ್ಮ ಜೊತೆ ಇದೆ. ಮೊದಲನೇದಾಗಿ ಗುರುಜಿಯವರಿಗೆ ಅದನ್ನು ತಲುಪಿಸಿ, ಅದಾದ ಮೇಲೆ ಈ ಒಂದು ಪ್ರಸಾದವನ್ನು ಕಳಿಸಿರ್ತಕ್ಕಂಥವ್ರು ಅವರೂ ಕೂಡ ನಮ್ಮ ಜೊತೆ ಕರೆಯಲ್ಲಿ ಸಿದ್ಧವಾಗಿದ್ದಾರೆ. ಅವ್ರ ಜೊತೆನೂ ಕೂಡ ನಾವು ಮಾತಾಡೋಣ. ಗುರುಗಳೇ, ಮೊದಲನೇದಾಗಿ ಪ್ರಸಾದವನ್ನು ಕಳಿಸಿದ್ದಾರೆ ಗುರುಗಳೇ. ಗೀತಾ ಕುಮಾರ್ ಅವರು ಈ ಒಂದು ಪ್ರಸಾದವನ್ನು ಕಳಿಸಿದ್ದಾರೆ. ತುಂಬ ಸಂತೋಷ. ಈ ಭಾಗದಲ್ಲಿ ತುಂಬ ಹೆಸರಿರುವಂಥ ದೇವಸ್ಥಾನ ಶ್ರೀ ಮಂಟೇಸ್ವಾಮಿ ಮಠ ಅಂದರೆ ತುಂಬ ಹೆಸರಿದೆ. ಮಳವಳ್ಳಿ
ಮಳವಳ್ಳಿಯಲ್ಲಿರ್ತಕ್ಕಂಥದ್ದು ಕಬ್ಬಾಡಿ ಕ್ಷೇತ್ರ ಇದು. ತುಂಬ ಸಂತೋಷ, ಒಳ್ಳೆಯದಾಗಲಿ. ಪ್ರಸಾದವನ್ನು ಕಳಿಸಿದ್ದೀರಿ. ನಿಮಗೂ ಮತ್ತು ನಿಮ್ಮ ಕುಟುಂಬ ಪರಿವಾರ ವರ್ಗದ್ದು ಎಲ್ಲರಿಗೂ ಸಹಿತ ಒಳಿತಾಗಲಿ, ಶುಭವಾಗಲಿ, ಒಳ್ಳೆಯದಾಗಲಿ. ವೇಳೆ ಅವರು ನಮ್ಮ ಜೊತೆ ಕರೆಯಲ್ಲಿ ಸಿದ್ಧವಾಗಿದ್ದಾರೆ. ಅವರು ಹಲೋ ಹಲೋ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ನಾ ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಮ್ಮ. ತಾವು ಕಳಿಸಿರುವಂಥ ಭಗವಂತನ ಪ್ರಸಾದವನ್ನ ಗುರುಜಿಯವ್ರಿಗೆ ನಾನು ತಲುಪಿಸಿದ್ದೀನಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಸರ್, ನಿಮ್ಮ ಕಾರ್ಯಕ್ರಮ ಪ್ರತಿದಿನ ನೋಡ್ತಾ ಇರ್ತೀವಿ ಸರ್. ಆಗ್ಲಿಮ್ಮ, ಒಳ್ಳೇದಾಗಲಿ. ಅದು ಸರ್ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ನೀವು ಹೇಳಿದ್ರೆ ಕಾಯಕವೇ ಕೈಲಾಸ ಅಂತ ಹೇಳಿದ್ರೆ ನಾವು ಕೆಲಸ ಮಾಡೋದ್ರಲ್ಲೇ ತೃಪ್ತಿ ಪಡ್ತಾ ಇದ್ದೀವಿ ಸರ್. ಹೌದಮ್ಮ, ಅದೇ ಜೀವನ ಅಲ್ವಾ ಸರ್? ದಿನ ಪ್ರತಿನಿತ್ಯ ಇದ್ದುದೇ ಅಲ್ವಾ ಸರ್? ಕಷ್ಟ ಸುಖ ಮರಕ್ ಬರ್ದೇನೆ ಮರಕ್ ಬರೋದು, ಮನುಷ್ಯಂಗ್ ಬರ್ದೆ ಮರಕ್ ಬರುತ್ತೆ ಅಂತ ನಮ್ಮ ಅಪ್ಪ ಹೇಳಿದಾರೆ. ಕೈ ಕಾಲಿ ಇರೋರು ಬಡವರು, ಕೈ ಕಾಲಿ ಇರೋರು ಸಾಕೋರು ಅಂತ ಹೇಳ್ಕೊಟ್ಟಿದ್ದಾರೆ ಸರ್. ಆ ಜೀವನ ಮಾಡ್ತಾ ಇದೀವಿ. ಹೌದಮ್ಮ, ಹೌದು ತಾಯಿ. ಹೇಳಮ್ಮ, ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ ಸರ್. ನಮ್ಮ ಮನೆಯವ್ರು ಇಲ್ಲ ಸರ್, ಮಗ ನಾನಿಬ್ರೇ ಇದೀವಿ. ಮಗನ್ಗೆ ನಮ್ಮ ಮನೆಯವ್ರಿಗೆ ತುಂಬಾ ಜಾಂಡೀಸ್ ಆಗ್ಬಿಟ್ಟು ಸರ್, ತೀರ್ಕೊಬಿಟ್ಟಿದ್ದಾರೆ. ಈ ಜಾಂಡೀಸ್ಗೆ ಏನಾದ್ರೂ ನಿಮ್ಮ ಅವಶ್ಯ ಕಾರ್ಯಕ್ರಮದಲ್ಲಿ ಏನಾದ್ರು ಪರಿಹಾರ ತಿಳ್ಕೊಡಿ ಸರ್. ರಾಜಪ್ಪಜ್ಜಿ ಕಪ್ಪಿ ಕ್ಷೇತ್ರದ ಆಶೀರ್ವಾದ ನೋಡಿ ಸರ್, ಇವತ್ತು ಸಿಕ್ಕಿದೆ. ಎಷ್ಟು ದಿನ ಟ್ರೈ ಮಾಡಿದೆ ಸರ್, ಒಂದಿನೂ ಸಿಕ್ಕಿದೆ ನೋಡ. ಆ ರಾಜಪ್ಪಜ್ಜಿಯವ್ರೆ ನಿಮ್ನ ಕಳ್ಸಿಕೊಟ್ಟಿದ್ರೆ ಅನ್ನಷ್ಟು ಭಾವನೆ ಆಯ್ತು ಸರ್. ಇಬ್ರು ನೀವು ಆನಂದ್ ಗುರುಜಿ ಮತ್ತು ರಾಜಪ್ಪಜ್ಜಿ ಇಬ್ರು ಜೊತೆಲಿ ಬಂದಂಗ ಆಯ್ತು ಸರ್ ನಮ್ಮ ಮನೆಗೆ ಇವತ್ತು. ಆಗ್ಲಿ ತಾಯಿ, ಒಳ್ಳೇದಾಗ್ಲಮ್ಮ. ನಾನು ಒಂದ್ಸತಿ ಮಂಟೇಸ್ವಾಮಿ ದೇವಸ್ಥಾನಕ್ಕೆ ಬರಬೇಕು, ಮಠಕ್ಕೆ ಬರಬೇಕು. ನನಗೂ ಒಂದು ಮನಸ್ಸಲ್ಲಿ ಆಸೆ ಇದೆ. ಸರ್ ಅದ್ರದ್ದು ಬಗ್ಗೆ ಒಂದು ಚರಿತ್ರೆಗಳು ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ ಸರ್ ನನಗೆ, ದೇವಸ್ಥಾನದ ಬಗ್ಗೆ. ಅದೊಂದು ಪವಾಡ ಕ್ಷೇತ್ರ ಅಮ್ಮ. ಅಲ್ಲಿನ ಕ್ಷೇತ್ರ, ಅಲ್ಲಿನ ಸಾನ್ನಿಧ್ಯನೇ ಆಗಿದೆ. ಹಾಗಾಗಿ ನಾನು ಅಲ್ಲಿ ಒಂದ್ಸತಿ ಬರಬೇಕು. ಮಳವಳ್ಳಿ ಹತ್ರ ಇರ್ತಕ್ಕಂಥದ್ದು, ಮಳವಳ್ಳಿಯಲ್ಲಿರ್ತಕ್ಕಂಥ ಆದಿ ಹೊನ್ನಾಯಕನಹಳ್ಳಿ ಕಬಡ್ಡಿ ಕ್ಷೇತ್ರ ಇದು. ಬರ್ತೀನಿ ಈ ವರ್ಷ ಕಪ್ಪಡಿಗೆ ಬಂದಿದ್ರು ಸರ್ ಅವರು. ಪ್ರತಿ ವರ್ಷ ಒಬ್ಬೊಬ್ರು ಬರ್ತಾ ಇರ್ತಾರೆ ಸರ್. ಈ ವರ್ಷ ಅವರು ಇಲ್ಲಿಗೆ ಬಂದಿದ್ರು ಸರ್, ಮಳವಳ್ಳಿ ಕ್ಷೇತ್ರದ ಗುರುಗಳು. ಅವ್ರು ಬಂದಾಗ ಮಳೆ ಬೆಳೆ ಜಾಸ್ತಿ ಆಗುತ್ತೆ ಅಂತ ನಂಬಿಕೆ ಸರ್ ನಮ್ಗಳಿಗೆ. ಮಳವಳ್ಳಿಯವ್ರು ಬಂದ್ರೆ ಮಳೆ ತಂದ್ರು ಅಂತ ಅರ್ಥ ಸರ್ ನಮ್ ಕಡೆ. ಆಗ್ಲಿ, ಒಳ್ಳೇದಾಗ್ಲಿ. ಈಗ ಆಲೆ ಮಳೆಗಾಗಿ ನಾವು ಇಡೀ ರಾಜ್ಯದಾದ್ಯಂತ ಅದರ ಬಗ್ಗೆ ಮಾತಾಡ್ತಾನೆ ಇದ್ದೀವಿ. ಮಳೆ ಈ ಬಾರಿ ಸರಿಯಾಗಿ ಆಗ್ಲಿಲ್ಲ, ಸರಿಯಾದ ಹಬ್ಬಗಳಿಗೆ ಮಳೆ ಬರಲಿಲ್ಲ. ಆಯಾ ಹಬ್ಬಗಳಲ್ಲಿ ಮಳೆ ಬರಬೇಕಾದ ಶಾಸ್ತ್ರ ಏನಿತ್ತು ಅದು ಈ ಸತಿ ನಡೆದಿಲ್ಲ. ಆದಷ್ಟು ಬೇಗ ವರ್ಣನ ಕೃಪೆ ಆಗಲಿ. ಮಂಟೇಸ್ವಾಮಿನೂ ನಾನು ಪ್ರಾರ್ಥನೆ ಮಾಡೋದು ಇಷ್ಟನೇ, ಭಗವಂತ ಆದಷ್ಟು ಬೇಗ ರಾಜ್ಯಕ್ಕೆ ಮಳೆ ಆಗಲಿ, ಹಾಗೆ ನಿನ್ನನ್ನು ನಂಬಿರ್ತಕ್ಕಂಥ ಭಕ್ತರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ಹೌದು, ಅದ್ರ ಬಗ್ಗೆ ಒಂಚೂರು ಮಾಹಿತಿ ತಿಳಿಸ್ಕೊಡಿ ಸರ್. ಕಪ್ಪಡಿ ಕ್ಷೇತ್ರದ ಬಗ್ಗೆ ಬರೀ ಗೋರಿಗಳಿರೋದ್ರಿಂದ ಏನು ಅರ್ಥ ಆಯ್ತಾ ಇಲ್ಲ ಸರ್ ನಮ್ಗೆ. ಮಾಸಿವಾಡೆ ಕ್ರಮ ಅದನ್ನ ತಿಳಿಸ್ಕೊಡಿ ಸರ್. ಆಯ್ತು ತಾಯಿ, ಖಂಡಿತ ತಿಳಿಸ್ತೀನಮ್ಮ. ಒಳ್ಳೇದಾಗ್ಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಗುರುಗಳೇ, ತಾವು ಕೂಡ ಇವತ್ತಿನ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರೆ ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ನಾಳೆ ಗುರುಜಿಯವರು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಭೇಟಿ ನೀಡ್ತಾ ಇರತಕ್ಕಂಥವ್ರಿದ್ದಾರೆ. ಮಂಗಳೂರು ಶಿಬರೂರ್ ಹತ್ರ ಇರತಕ್ಕಂಥ ದೇಲಂತ ಬೆಟ್ಟನಲ್ಲಿ ಗುರುಜಿಯವರ ಒಂದು ಕಾರ್ಯಕ್ರಮ ಇರತಕ್ಕಂಥದ್ದಿದೆ. ಶ್ರೀ ಕೋಡಮಣಿತಾಯಿ ಕ್ಷೇತ್ರ. ಅಲ್ಲಿ ಬ್ರಹ್ಮ ಕಳಶ ಅಭಿಷೇಕ ಮತ್ತು ಅಷ್ಟಪವಿತ್ರ ನಾಗಮಂಡಲ ಸೇವೆ. ಗುರುಜಿಯವರು ನಾಳೆ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಮಧ್ಯಾಹ್ನ ಈ ಒಂದು ಭಾಗಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಅಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆರಾಧನೆಯೂ ಕೂಡ ನೆರವೇರ್ತಾ ಇದೆ ಮತ್ತು ಸಂಧ್ಯಾ ಕಾಲದ ಸಭಾ ಕಾರ್ಯಕ್ರಮಕ್ಕೂ ಕೂಡ ಗುರುಜಿಯವರು ಉಪಸ್ಥಿತರಿರ್ತಾರೆ. ಅಲ್ಲಿ ತಾವೆಲ್ಲರೂ ಕೂಡ ಬರ್ಬೋದು. ಗುರುಜಿಯವರೊಟ್ಟಿಗೆ ತಾವೂ ಕೂಡ ಕಾರ್ಯಕ್ರಮಕ್ಕೆ ಭಾಗಿಯಾಗ್ಬೋದು. ಕೋಡಮಣಿ ತಾಯಿಯ ಸಂಪೂರ್ಣ ಕೃಪಾಶೀರ್ವಾದವನ್ನು ತಾವೂ ಕೂಡ ಪಡ್ಕೊಳ್ಬೋದು. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿರಲಿ. ಗುರುಜಿಯವರ ಹತ್ರಿಗೆ ತಾವೂ ಕೂಡ ಕಾರ್ಯಕ್ರಮಕ್ಕೆ ಭೇಟಿ ನೀಡ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇದೇ ಬರ್ತಕ್ಕಂಥ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಾವೆಲ್ಲರಿಗೂ ಕೂಡ ಬಹಳ ಪ್ರೀತಿದಾಯಕವಾಗಿರ್ತಕ್ಕಂಥದ್ದು. ಮಾತನಾಡ್ತಕ್ಕಂಥ ವನಸಿರಿ ನೀಡತಕ್ಕಂಥ ಒಂದು ಮಾರ್ಗದರ್ಶನದ ಮುಖಾಂತರ ತಿಳಿಸ್ತಕ್ಕಂಥ ರಾಶಿಫಲ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳು ಏನಿದೆ, ರಾಶಿಫಲಗಳಲ್ಲಿ ಆ ರಾಶಿಗಳಲ್ಲಿರ್ತಕ್ಕಂಥವ್ರು ಯಾವ ದಿಕ್ಕಿನ ಕಡೆ ಪ್ರಯಾಣವನ್ನು ಬೆಳೆಸಿದರೆ ಇವತ್ತಿನ ದೇಶದ ನಿಮ್ಮ ಭವಿಷ್ಯತ್ತು ಹೇಗಿರುತ್ತೆ ಮತ್ತು ಯಾವ ವರ್ಣದ ವಸ್ತ್ರವನ್ನು ಧರಿಸೋದ್ರಿಂದ ನಿಮ್ಮ ಭವಿಷ್ಯತ್ತು ಹೇಗೆ ಬದಲಾಗುತ್ತೆ, ಸಮಸ್ಯೆಗಳಿಂದ ಹೇಗೆ ಪಾರಾಗಬಹುದು ಮತ್ತು ಚುಟುಕಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಅನುಸರಿಸೋದ್ರಿಂದ ಏನೆಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ಬೋದು ಎಂಬತಕ್ಕಂಥದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೇನೆ. ಹಾಗಾಗಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಕೂಡ ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ. ಇನ್ನು ಅವಾಗಲಿಂದನೂ ಕೂಡ ಒಂದೇ ವಿಚಾರ, ಅಯೋಧ್ಯ ಪ್ರಭು ಶ್ರೀ ರಾಮಚಂದ್ರನ ದರ್ಶನ ಸರ್ವ ಪಾಪ ನಾಶನ. ಹಾಗಾಗಿ ಭಗವಂತನ ದರ್ಶನವನ್ನು ಇದೇ ಬರ್ತಕ್ಕಂಥ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಭಗವಂತನ ದರ್ಶನವನ್ನು ಪಡ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ನಿಮ್ಮ ಭೇಟಿ ನಾಳೆ ಬೆಳಗಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ತೆ.